ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ದೇವರೇ, ನಿನ್ನ ಪವಿತ್ರವಾದ ಕರಕ್ಕೆ ನಮ್ಮನ್ನ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಎಷ್ಟೋ ಜನಕ್ಕೆ ದೇವರ ಜೀವವುಳ್ಳ ಸ್ವರವು ಕೇಳಿಸದೇ ಇರುವಾಗ ನಮಗಾದರೂ ನಿನ್ನ ವಾಕ್ಯಗಳನ್ನ ದೇವರೇ ಕರ್ತನೆ ಧ್ಯಾನ ಮಾಡುವಂತ ಕೃಪೆಯನ್ನು ಅವಕಾಶವನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ಯಾರಿಗೆಲ್ಲ ಮುಟ್ಟುತ್ತವೋ, ಯಾವ ಮನೆಯನ್ನು ಮುಟ್ಟುತ್ತವೋ, ಯಾವ ಸ್ಥಳವನ್ನು ಮುಟ್ಟುತ್ತವೋ, ಯಾವ ಪ್ರಾಂತ್ಯವನ್ನು, ಯಾವ ರಾಜ್ಯವನ್ನು, ಯಾವ ದೇಶವನ್ನು ಮುಟ್ಟುತ್ತವೋ, ಎಲ್ಲ ಸ್ಥಳಗಳಲ್ಲಿ ಆ ವಾಕ್ಯದ ಶಕ್ತಿಯು ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ಉನ್ನತವಾದ ಕಾರ್ಯವು, ಉನ್ನತವಾದ ಬಿಡುಗಡೆಯು, ಉನ್ನತವಾದ ಆಶೀರ್ವಾದವು ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀನು ಖಂಡಿತವಾಗಿ ಪ್ರಾರ್ಥನೆಯನ್ನು ಆಲಿಸುವ ದೇವರು. ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದಪ್ಪ, ನಿನ್ನ ವಾಕ್ಯವೆಂಬ ಶಕ್ತಿಯನ್ನ ಹೊಂದಿಕೊಂಡವರಾಗಿ, ಆ ವಾಕ್ಯದಲ್ಲಿ ನಾವು ಜೀವಿಸುವವರಾಗಿ, ಆ ವಾಕ್ಯದ ಪ್ರಕಾರ ನಾವು ನಡೆಯುವವರಾಗಿರುವಂತೆ ನೀವು ನಮಗೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಸ್ತೋತ್ರಪ್ಪ. ಇಗೋ ಕರ್ತನೆ, ಮಾತನಾಡುವ ದೇವರು ನೀನಾಗಿದ್ದೀಯ. ನೀನು ಮಾತನಾಡಿದರೆ, ನೀನು ನಮಗೆ ಕರ್ತನೆ ಕೃಪೆಯನ್ನು ತೋರಿಸಿದರೆ ಅದು ಚೆನ್ನಾಗಿರುತ್ತದೆ. ನಿನಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ನಿನ್ನ ಪರಲೋಕದ ಕೃಪೆಗಳಿಂದ ನಮ್ಮನ್ನು ತುಂಬಿಸಿ ನಡೆಸುತ್ತೀರೆಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರ ಉಂಟಾಗಲಿ. ವಾಕ್ಯವನ್ನ ಕೇಳುತ್ತಿರುವಂತ ನಿಮ್ಮೆಲ್ಲರ ಹೃದಯಗಳು ತೆರೆಯಲ್ಪಡಲಿ. ಆಮೆನ್, ಹಲ್ಲೆಲೂಯಾ. ದೇವಜನವೇ, ಮೊದಲ ಕಾಲದಲ್ಲಿ ನಿಮಗೆ ಗೊತ್ತಿರಬಹುದು, ಸರ್ಕಸ್ ನಡೆಸ್ತಾ ಇದ್ರು ಅಲ್ವಾ? ಸರ್ಕಸ್ ಈಗಲೂ ಕೆಲವು ಕಡೆ ಸರ್ಕಸ್ ಅನ್ನು ನಡೆಸ್ತಾರೆ. ಆ ಸರ್ಕಸ್ ಅಲ್ಲಿ ಹುಲಿಯನ್ನು, ಆನೆಯನ್ನು ಏನ್ ಮಾಡ್ತಾ ಇದ್ರು? ಉಪಯೋಗಿಸ್ತಾ ಇದ್ರು. ಹೌದಲ್ವಾ? ಹುಲಿಯನ್ನು, ಆ ಒಂದು ಆನೆಗಳನ್ನು, ಬೇರೆ ಬೇರೆ ಪ್ರಾಣಿಗಳನ್ನು ಅವರು ಉಪಯೋಗಿಸ್ತಾ ಇದ್ರು. ಆದರೆ ಹುಲಿ ಭಯಾನಕವಾದ ಪ್ರಾಣಿ. ಮನುಷ್ಯನು ಬಹಳ ಸಣ್ಣವನು. ಹುಲಿ ಬೇಕಾದ್ರೆ ಅವನನ್ನು ಏನ್ ಮಾಡಬಹುದು? ತಿಂದಾಕಬಹುದು. ಆದರೂ ಅವನಿಗೆ ಅದು ಹೆದರುತ್ತದೆ. ಯಾಕೆ ಗೊತ್ತಾ? ಅವನ ಕೈಯಲ್ಲಿ ಒಂದು ಆಯುಧ ಇರುತ್ತದೆ. ಹಲ್ಲೆಲೂಯಾ. ಅವನ ಕೈಯಲ್ಲಿ ಒಂದು ಆಯುಧ ಇರುತ್ತದೆ. ಆ ಆಯುಧ ಒಂದು ರೀತಿಯಾಗಿ ಒಂದು ಕೋಲ್ ರೀತಿಯಲ್ಲಿ ಇರಬಹುದು, ಒಂದು ಚಾಟಿ ರೀತಿಯಲ್ಲಿ ಕೂಡ ಇರಬಹುದು. ಸಣ್ಣ ಆಯುಧ. ಆದರೆ ಆ ವ್ಯಕ್ತಿಯ ಕೈಯಲ್ಲಿರುವಂತ ಆ ಚಾಟಿಯನ್ನ, ಆ ಆಯುಧವನ್ನು ನೋಡಿದಂತ ಆ ಹುಲಿ ಭಯ ಪಡುತ್ತದೆ, ಆ ಆನೆ ಭಯ ಪಡುತ್ತದೆ. ಯಾಕೆ ಗೊತ್ತಾ? ಆ ಆಯುಧವನ್ನ ಅದರ ಮೇಲೆ ಪ್ರಯೋಗ ಮಾಡ್ತಾನೆ. ಅದಕ್ಕೆ ತುಂಬಾ ನೋವಾಗುತ್ತೆ. ಏನಾಗುತ್ತೆ? ನೋವಾಗುತ್ತೆ. ಅದಕ್ಕೆ ಏನಾಗುತ್ತೆ? ಅವು ಭಯ ಪಡ್ತವೆ. ಆಗ ನಾವು ನೋಡುವಾಗ ಆ ಒಂದು ಆಯುಧವನ್ನ ತೋರಿಸಿ ಆ ಮನುಷ್ಯನು ಈ ಕಡೆ ಹೋಗು ಅಂದ್ರೂ ಹೋಗುತ್ತೆ, ಆ ಕಡೆ ಹೋಗು ಅಂದ್ರೂ ಹೋಗುತ್ತೆ. ಯಾಕೆಂದ್ರೆ ಇಲ್ಲ ಅಂದ್ರೆ ಆ ಆಯುಧದಲ್ಲಿ ಹೊಡಿತಾನೆ, ನೋವಾಗುತ್ತೆ ಅನ್ನುವುದಕ್ಕೋಸ್ಕರವಾಗಿ ಆ ಒಂದು ಏನ್ ಮಾಡ್ತದೆ? ಪ್ರಾಣಿಗಳು ಭಯ ಪಡುತ್ತವೆ. ಹಾಗಾದರೆ ದೇವರ ಮಕ್ಕಳಾಗಿರುವಂತ ನಮಗೆ ಯಾರ ವಿಷಯದಲ್ಲಿ ಭಯ ಇದೆ? ಯಾವ ವಿಷಯದಲ್ಲಿ? ಖಂಡಿತ ನೋಡಿ, ಕರೆಕ್ಟ್ ಆಗಿ ಹೇಳಿದಿರಿ. ಯಾರ ವಿಷಯದಲ್ಲಿ? ಸೈತಾನನಿಗೆ ನಾವು ಭಯ ಪಡುತ್ತೇವೆ. ಹಾಗಾದರೆ ಸೈತಾನನನ್ನ ಎದುರಿಸಲಿಕ್ಕೆ, ಸೈತಾನನನ್ನ ನಾವು ಭಯಪಡಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇದೆಯಾ? ಸಾಧ್ಯ ಇದೆ. ನಮಗೆ ಸಾಧ್ಯ ಇದೆ. ಯಾಕೆಂದ್ರೆ ಸೈತಾನನು ನಮ್ಮನ್ನ ಪದೇ ಪದೇ ಅವನು ಗರ್ಜಿಸುವ ಸಿಂಹದಂತೆ ಇರಬಹುದು, ದೊಡ್ಡ ಪ್ರಾಣಿಯಂತೆ, ದೊಡ್ಡ ಆತ್ಮನಂತೆ ಇರಬಹುದು. ಆದರೂ ಅವನು ನಮಗೆ ವಿರೋಧವಾಗಿ ಬರುವಾಗ ನಾವೇನ್ ಮಾಡಬೇಕು? ಅವನನ್ನ ಎದುರಿಸಬೇಕು. ಸಿಂಹನ, ಆನೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳುವಂತೆ ನಾವೇನು ಮಾಡಬೇಕು? ಕಂಟ್ರೋಲ್ ಅಲ್ಲಿ ಅವನನ್ನ ಇಡಬೇಕು. ಕೆಲವು ಸಾರಿ ನಮಗೆ ಕಂಟ್ರೋಲ್ ಇಡಕ್ಕಾಗಲ್ಲ. ಕತ್ತಲಂದ್ರೆ ಭಯ ಅಲ್ವಾ? ಹೊರಗಡೆ ಹೋಗಕ್ಕೆ ಭಯ, ರಾತ್ರಿಗಳಲ್ಲಿ ಭಯ. ಅಲ್ಲಾದ್ರೆ ಹಗಲಲ್ಲಿ ಬೇಕಾದ್ರೆ ಹಂಗೆ ಹಿಂಗೆ ಓಡಾಡ್ತಾರೆ ಅಲ್ವಾ? ಈ ಮನೆಯಲ್ಲಿ, ಈ ಸ್ಥಳದಲ್ಲಿ, ಅಂದ್ರೆ ಈ ಸ್ಥಳದಲ್ಲಿ ಯಾರಾದ್ರೂ ಹೋಗಿ ಹಗಲಲ್ಲಿ ಹೋಗಿ ರೂಮಲ್ಲಿ ಏನಾದ್ರೂ ಎತ್ಕೊಂಡು ಬಾ ಅಂದ್ರೆ ಏನ್ ಮಾಡ್ತಾರೆ? ಹಗಲಲ್ಲಿ
ನೇರವಾಗಿ ಹೋಗಿ ಎತ್ಕೊಂಡ್ಬರ್ತಾರೆ. ಅದೇ ರಾತ್ರಿಯಲ್ಲಿ ನೀವು ಆಚೆ ನಿಂತ್ಕೊಂಡು ಸ್ವಲ್ಪ ಒಳಗಡೆ ಏನೈತೆ ಎತ್ಕೊಂಬ ಅಂದರೆ ಭಯ ಆಗ್ತದೆ. ಯಾಕೆ? ಸೇಮ್ ತಾನೆ, ಸೇಮ್ ಮನೆ ತಾನೆ, ಒಂದೇ ತಾನೆ. ಆದರೆ ರಾತ್ರಿ ಅಂದ್ರೇನೆ ಭಯ, ಕತ್ತಲೆ ಅಂದರೆ ಭಯ, ಸೈತಾನನ ಭಯ ನಮ್ಮಲ್ಲಿ ಇರ್ತದೆ. ಅವನೇನು ಮಾಡ್ತಾನೆ ಗೊತ್ತಾ? ನಮ್ಮನ್ನ ಭಯಪಡಿಸ್ತಾನೆ, ಕುಟುಂಬಗಳನ್ನ ಬೇರ್ಪಡಿಸ್ತಾನೆ, ಮನಸ್ಸುಗಳನ್ನ ನೋವುಪಡಿಸ್ತಾನೆ, ನಾವು ಮಾಡೋ ಕೆಲಸಗಳಲ್ಲಿ ತಡೆ ಆಗ್ತಾನೆ. ಯಾರೂ ಸಮಾಧಾನವಾಗಿರಬಾರ್ದು, ಯಾರು ಸಂತೋಷವಾಗಿರಬಾರ್ದು, ಯಾರು ನೆಮ್ಮದಿಯಾಗಿರಬಾರ್ದು, ಯಾರು ಕುಟುಂಬನೂ ಚೆನ್ನಾಗಿರಬಾರ್ದು. ಅವನ ಕೆಲಸನೇ ಅದು, ಅವನು ಹಾಳು ಮಾಡೋದೇ ಅವನ ಕೆಲಸ. ಆದರೆ ದೇವ್ರ ಕೆಲಸ ಏನು ಗೊತ್ತಾ? ಕಟ್ಟುವುದು, ಪ್ರೀತಿಸುವುದು, ಧೈರ್ಯಪಡಿಸುವುದು. ದೇವರೆಂದರೆ ಬೆಳಕು, ಕತ್ತಲೆಂದರೆ ದುಷ್ಟನಾದ ಕಾರ್ಯನು. ಇವತ್ತು ನಾವು ನೋಡುವಂಥ ಕಾರ್ಯ ಏನೆಂದರೆ, ಕ್ರಿಸ್ತಿಯ ವಿಶ್ವಾಸದಲ್ಲಿ ಯೇಸುವನ್ನು ನಂಬಿದ ಮಕ್ಕಳು ನಾವು ಯಾವುದಕ್ಕೂ ಕೂಡ ಭಯಪಡಬಾರದು, ನಾವು ಎದುರಿಸಿ ನಿಲ್ಲಬೇಕು ಅನ್ನುವಂಥದ್ದನ್ನ ನಾವು ಇವತ್ತು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ. ಯೇಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು. ಏನಂತ ಹೇಳ್ತಾ ಇದ್ದಾನೆ? ಸೈತಾನನೇ ನೀನು ತೊಲಗಿ ಹೋಗು. ಈಗ ಸೈತಾನನು ಮನುಷ್ಯನ ಇಲ್ಲವೇ ಗಾಳಿನ ಒಂದು ವ್ಯಕ್ತಿನ? ಏನು ಸೈತಾನನು? ದೇವದೂತನಾಗಿದ್ದನು. ಅಂದ್ರೆ ಆತನು ಒಂದು ಶಕ್ತಿ ಅಲ್ಲ, ಆತನೊಂದು ವ್ಯಕ್ತಿ ತರನೇ ಅಲ್ವಾ? ದೂತರು ಅಂತ ಹೇಳುವಾಗ ಅವರು ವ್ಯಕ್ತಿಗಳು, ನಮ್ಮ ಹಾಗೆ. ಅಂದ್ರೆ ಈಗ ದೇವದೂತರ ತರ ಇದ್ದವರು. ಈ ಸೈತಾನನನ್ನು ಇದ್ದಾರಾ? ಖಂಡಿತ ಇದ್ದಾನೆ, ಇಲ್ಲ ಅಂತ ಅಲ್ಲ. ದೇವರೆಂಬವನು ಕೆಲವರು ಹೇಳ್ತಾರೆ ದೇವರಿದ್ದ ಮೇಲೆ ದೆವ್ವನೂ ಇರುತ್ತಪ್ಪ ಅಂತಾರೆ. ಅವರೇ ಇಲ್ವಾ? ದೇವರಿದ್ದ ಮೇಲೆ ದೆವ್ವನೂ ಇರುತ್ತಪ್ಪ. ಯಾಕೆಂದ್ರೆ ದೆವ್ವ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದೆ. ಆದರೆ ದೇವರಿದ್ದ ಮೇಲೆ ದೆವ್ವನೂ ಇರುತ್ತೆ. ಆದರೆ ನಾವು ಕೆಲವು ಸಾರಿ ಏನಾಗ್ತೇವೆ ಗೊತ್ತಾ? ದೆವ್ವಕ್ಕೆ ಭಯಪಡ್ತೀವಿ, ದೇವ್ರಿಗೆ ಭಯಪಡಲ್ಲ. ಅವರೇ ಇಲ್ವಾ? ದೆವ್ವಗಳಿಗೆ ಭಯಪಡ್ತೀವಿ, ದೇವ್ರಿಗೆ ಭಯಪಡಲ್ಲ ಅಲ್ಲ? ನೋಡಿ, ಆ ರೀತಿಯಾಗಿ ಇರ್ತದೆ. ಇಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ನೋಡುವಾಗ ಈ ಯೇಸು ಸ್ವಾಮಿ ಸೈತಾನನನ್ನ ನೋಡಿ, ಸೈತಾನನೇ ನೀನು ತೊಲಗಿ ಹೋಗು ಎಂದು ಹೇಳುತ್ತಾ ಇದೆ. ಈಗ ಒಂದು ಪ್ರಶ್ನೆ ನಿಮಗೆ ಕೇಳ್ತೇನೆ, ನಿಮಗೆ ದೀಕ್ಷಾ ಸ್ನಾನ ಆದ ಮೇಲೆ ಶೋಧನೆ ಬರುತ್ತಾ? ಕೆಲವರು ಕೇಳ್ತಾರೆ, ದೀಕ್ಷಾ ಸ್ನಾನ ಅಯ್ಯೋ ನನಗೆ ತುಂಬ ಕಷ್ಟ ಬಂದ್ಬಿಟ್ಟಿದೆ, ತುಂಬ ನೋವು ಬಂದ್ಬಿಟ್ಟಿದೆ, ನಾನು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ಬಿಟ್ರೆ ಇನ್ನೆಲ್ಲ ಸರಿ ಹೋಗ್ಬಿಡುತ್ತೆ ಅಂತೇಳಿ. ಹಾಗಾದ್ರೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ನಿಮಗೆ ಶೋಧನೆ ಆಗಲ್ವಾ? ಆಗುತ್ತೆ. ಹೇಗೆ ಗೊತ್ತಾಗುತ್ತೆ? ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಅವನನ್ನ ಶೋಧಿಸುವುದಕ್ಕೆ ಶೋಧಕನು ಬಂದನು. ಈಗ ಒಂದ್ ವೇಳೆ ದೀಕ್ಷಾ ಸ್ನಾನಕ್ಕಿಂತ ಮುಂಚೆನೆ ಸೈತಾನನು ಅವನನ್ನು ಶೋಧಿಸಬಹುದಾಗಿತ್ತಲ್ವಾ? ಆದರೆ ದೀಕ್ಷಾ ಸ್ನಾನವಾದ ಮೇಲೆ ಶೋಧನೆ ಬಂತು. ಅನೇಕರು ಅಂದುಕೊಳ್ಳುತ್ತಾರೆ, ನಾನು ಯೇಸುವನ್ನು ನಂಬಿದರೆ ನನಗಿನ್ನೇನು ಕಷ್ಟ ಬರಲ್ಲ, ಇನ್ನೆಲ್ಲ ಸುಖಾನೇ ಅಂದುಕೊಳ್ಳುತ್ತೇವೆ. ಆದರೆ ದೇವಜನರ ಅರ್ಥ ಮಾಡಿಕೊಳ್ಳಿರಿ, ಶೋಧನೆ ದೀಕ್ಷಾ ಸ್ನಾನಕ್ಕಿಂತ ಮುಂಚೆನೂ ದೀಕ್ಷಾ ಸ್ನಾನದ ನಂತರನೂ, ಒಂಟಿಯಾಗಿರುವಾಗಲೂ ಕುಟುಂಬವಾಗಿರುವಾಗಲೂ ಸುಖ ಇರುವಾಗಲೂ ಕಷ್ಟ ಇರುವಾಗಲೂ ಶೋಧನೆ ಬರುತ್ತದೆ. ಆದರೆ ಆ ಶೋಧನೆಯನ್ನ ಈ ಸಿಂಹನ ಆನೆನ ಯಾವ ರೀತಿಯಾಗಿ ಒಂದು ಕೋಲನ್ನು ಇಟ್ಟುಕೊಂಡು ಅದನ್ನು ಎದುರಿಸ್ತಾರೋ, ಸೈತಾನನನ್ನು ಕೂಡ ಅದೇ ರೀತಿಯಲ್ಲಿ ನಾವು ಆಯುಧ ಇಟ್ಟುಕೊಂಡು ಎದುರಿಸಬಹುದು. ಆ ಆಯುಧ ಯಾವುದು? ದೇವರ ವಾಕ್ಯ. ಹಾಲೆಲೂಯಾ. ಯಾವುದದು? ಅದಕ್ಕೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ನನ್ನ ಹತ್ರನೂ ದೇವರ ಆಯುಧ ಇದೆ ಅಂದ್ಬಿಟ್ಟು ಬೈಬಲ್ನ ತಗೊಂಡು ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ತಾರೆ. ಬೈಬಲ್ನ ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ರೆ ಸುಖವಾದ ನಿದ್ದೆ ಬರ್ತದೆ. ಯಾಕೆಂದ್ರೆ ದೇವರ ಆಯುಧ ತಲೆ ಕೆಳಗಿದೆ. ಕೆಲವರು ಏನ್ ಮಾಡ್ತಾ ಇದ್ರು, ಮೊದಲು ಏನಾದರೂ ದೇವರು ನಂಬದೇ ಇದ್ದಾಗ ಆ ಜಾಗದಲ್ಲಿ ಚಪ್ಪಲಿ ಇಟ್ಕೊಂಡು ಮಲ್ಕೊತಾ ಇದ್ರು ಕೆಲವು ಸಾರಿ. ನಿಜನಾ? ಇಲ್ವಾ? ಈ ಹಾಸಿಗೆ ಕೆಳಗಡೆ ಫಸ್ಟ್ ಚಪ್ಪಲಿ ಹಾಕ್ಬಿಟ್ಟು ಅದ್ರ ಮೇಲೆ ಹಾಸಿಗೆ ಹಾಕ್ಬಿಟ್ಟು ಮಲ್ಕೊಳ್ಳೋದು. ಯಾಕೆ? ದೆವ್ವಕ್ಕೆ ಚಪ್ಪಲಿ ನೋಡಿದ್ರೆ ಭಯ. ಯಾಕೆ? ಇಲ್ಲಿ ಚಪ್ಪಲಿ ಅಲ್ಲೇ ಇರ್ತದಲ್ಲ, ಮತ್ತೆ ಅಲ್ಲೇ ಭಯಪಡ್ಬೋದಲ್ಲ ದೆವ್ವ ಅಲ್ವಾ?
ನೋಡಿ, ಈಗ ಚಪ್ಪಲಿ ಇಲ್ಲಿ ಇಟ್ಕೊಂಡ್ರೆ ಭಯ, ಅದಕ್ಕೆ ಅಲ್ಲಿ ಇಟ್ಬಿಟ್ರೆ ಭಯ ಆಗಲ್ವಾ? ಇನ್ನೇನು ಇಡ್ತಾರೆ? ಪರಕೆ. ನೋಡಿ, ಪರಕೆ ಇಡ್ತಾರೆ. ಯಾಕೆ? ಪರಕೆ ನೋಡಿದ್ರೆ ಭಯನ ದೆವ್ವಕ್ಕೆ? ನಂಬಿಕೆ ಹಂಗೆ. ಇದೇನು ನಿಮ್ಮ ಮನೇಲಿ ಎಷ್ಟು ಪರಕೆಗಳಿರಲ್ಲ, ಮತ್ತೆ ಯಾಕೆ ಅಯ್ಯೋ ಇವ್ರ ಮನೇಲಿ ಪರಕೆ ಐತಲ್ಲಪ್ಪ ಅಂತ ಭಯ ಬಿಡ್ಬೋದು ತಾನೆ? ಅಯ್ಯೋ ಇವ್ರ ಮನೆ ಹತ್ರ ಚಪ್ಪಲಿ ಐತೆ ಅಂತ ಭಯ ಬಿಡ್ಬೋದು ತಾನೆ? ನಾನು ಇನ್ನು ಕೆಲವರು ನೋಡಿದ್ದೀನಿ, ಲಾರಿಗಳ ಮುಂದೆ ಚಪ್ಪಲಿ ನೇತಾಕಿರ್ತಾರೆ. ಹೌದಲ್ವಾ? ಲಾರಿಗಳ ಮುಂದೆ ನೇತಾಕಿರ್ತಾರೆ, ಗಾಡಿಗಳ ಮುಂದೆ. ಇವಾಗ ಸ್ವಲ್ಪ ಕಡಿಮೆ, ಮೊದಲು ಜಾಸ್ತಿ ಇತ್ತು. ಇವಾಗ ಅದು ರೆಡಿಮೇಡ್ ಮಾಡಿ, ಅದ್ಯಾವುದು ಮೊನ್ನೆ ಒಂದು ನೋಡಿದೆ, ಚಿಕ್ಕದು ಇಷ್ಟದು ಹಾಕಿದ್ದಾರೆ. ಏನಂದ್ರೆ ದೆವ್ವ ನೋಡಿ ಏನು ಮಾಡಬೇಕು? ಭಯ ಪಡಬೇಕು, ಓಡೋಗ್ಬಿಡ್ಬೇಕು ಹಂಗೆ. ಅಯ್ಯೋ ಇದಕ್ಕೆಲ್ಲ ಭಯ ಪಡಂಗಿದ್ರೆ ಇನ್ನೇನಿದೆ? ಒಂದು ವೇಳೆ ಇನ್ನು ಹೇಳ್ಕೊಟ್ರೆ ಕತ್ತಲು ಕೂಡ ಹಾಕೊಂಡ್ಬಿಡ್ತಾರೆ ಅಲ್ವಾ? ಕತ್ತಲ್ಲಿ ಹಾಕೊಂಡ್ಬಿಟ್ರೆ ಚಪ್ಪಲಿ ಸಿಂಬಲ್ಲು ಆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು, ನೋಡು ಹಿಂಗೈತೆ ನೋಡು ನನ್ನ ಹತ್ರ ಅಂತ ಹೇಳಿದ್ರೆ ಅದು ಭಯ ಪಡ್ತದೆ ಅಂತೇಳಿ. ನನ್ನ ಪ್ರಿಯರೇ, ಸೈತಾನ ಅಂದ್ರೆ ಅಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಅವನು ಎದುರೋನಲ್ಲ ಅಲ್ವಾ? ನಮ್ಮ ಚಪ್ಪಲಿ ನೋಡಿ, ಪರಕೆ ನೋಡಿ, ನಮ್ಮ ಇದನ್ನ ನೋಡಿ ಭಯ ಪಡುವಂತ ಅವನಲ್ಲ. ಅವನ ಸಾಮಾನ್ಯನಲ್ಲ, ಸಾಮಾನ್ಯನವನು. ಅವನು ಅದಕ್ಕೆ ಭಯ ಪಡೋದಲ್ಲ, ಆದರೆ ದೇವರ ವಾಕ್ಯದಿಂದ ಅವನು ಭಯ ಪಡ್ತಾನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುತ್ತಿರುವಂತ ನನ್ನ ಪ್ರೀತಿಯ ದೇವಜನರೇ, ನೀವು ನಾನು ಒಂದು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಶೋಧನೆಗೆ ಒಳಪಟ್ಟನು. ಆತನು ದೀಕ್ಷಾಸ್ನಾನದ ನಂತರ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದಾಗ, ಯೇಸು ಸ್ವಾಮಿಯನ್ನು ಅನೇಕ ವಿಧವಾಗಿ ಶೋಧನೆ ಮಾಡಿದಾಗ, ಯೇಸಪ್ಪ ಅವನಿಗೆ ಉತ್ತರ ಕೊಟ್ಟಿದ್ದು ಸ್ವಂತ ಮಾತಿನಿಂದಲ್ಲ, ಬೇರೆ ಯಾವುದನ್ನು ತೋರಿಸಿ ಭಯಪಡಿಸಲಿಲ್ಲ ಅಲ್ವಾ? ನೋಡಿ, ನನ್ನ ಕಾಲಲ್ಲಿ ಚಪ್ಪಲಿ ಐತೆ ನೋಡು ಅಂತ ಹೇಳಿಲ್ಲ. ಹೇಳಿದ್ರ? ಬದಲಾಗಿ ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಉಪಯೋಗಿಸಿದರು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರ ವಾಕ್ಯದಿಂದ ಬಿಡುಗಡೆ ಆಗುತ್ತದೆ. ದೇವರ ವಾಕ್ಯದಿಂದ ಸಮಾಧಾನ ಸಿಗುತ್ತದೆ. ದೇವರ ವಾಕ್ಯದಿಂದ ಧೈರ್ಯ ಬರುತ್ತದೆ. ದೇವರ ವಾಕ್ಯವು ನಮಗೆ ಒಂದು ಆಯುಧವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ ನಮಗೆ? ಯಾವಾಗ ನಾವು ದೇವರ ವಾಕ್ಯವನ್ನು ಬಾಯ್ಪಾಠ ಮಾಡಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ತೀರೋ, ನಿಮ್ಮ ಮನೆಯಲ್ಲಿ ಹೇಳ್ತೀರೋ, ನಿಮ್ಮ ಮನೆಯ ಮೇಲೆ ವಾಕ್ಯವನ್ನು ಹಾಕೊಂಡಿರ್ತೀರೋ, ದುಷ್ಟನಾದ ಸೈತಾನನಿಗೆ ವಾಕ್ಯ ಅಂದ್ರೆ ಭಯ, ದೇವರಂದ್ರೆ ಭಯ, ದೇವರ ಮಾತಂದ್ರೆ ಭಯ. ಮನುಷ್ಯರ ಮಾತುಗಳಿಗೆ ಭಯ ಪಡದೆ ಇರಬಹುದು ಅವನು, ಆದರೆ ದೇವರ ಮಾತಿಗೆ ಅವನೇನ್ ಮಾಡ್ತಾನೆ? ಭಯ ಪಡುತ್ತಾನೆ. ನೋಡಿ, ಸೈತಾನ್ ಎಂಬುದು ನಿಜ. ಮೊದಲ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳುವಾಗ, ಮೊದಲ ಪೇತ್ರ 5ನೇ ಅಧ್ಯಾಯ 8ನೇ ವಚನ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಏನಂತ ಹೇಳ್ತದನೆ? ಯಾವ ರೀತಿಯಾಗಿ ಬರ್ತಾನಂತೆ? ಗರ್ಜಿಸುವ ಸಿಂಹದೋಪಾದಿಯಲ್ಲಿ. ಅವನು ಭಯ ಪಟ್ಕೊಂಡು ಬರಲ್ಲ, ಅವನು ಧೈರ್ಯವಾಗಿ ಬರ್ತಾನೆ. ನಾವು ಅಂದುಕೊಳ್ಬಹುದು ಭಯ ಪಡ್ತಾನೆ ಅಂತೇಳಿ, ಧೈರ್ಯವಾಗಿ ಬರ್ತಾನೆ. ಆದರೆ ನಾವು ಅವನನ್ನು ಹೇಗೆ ಎದುರಿಸಬೇಕಂತೆ? ಅಲ್ಲಿ ಹೇಳ್ತದೆ ಸ್ವಸ್ಥ ಚಿತ್ತರಾಗಿರಿ, ಆಮೇಲೆ ಹೇಳ್ತದೆ ಎಚ್ಚರವಾಗಿರಿ. ಸ್ವಸ್ಥ ಚಿತ್ತರಾಗಿರಿ ಅಂದ್ರೆ ಇಂಗ್ಲಿಷ್ ಹೇಳ್ತಾರೆ ಸ್ಟ್ಯಾಂಡ್ ಫರ್ಮ್. ಅಂದ್ರೆ ನಾವು ನೋಡ್ತೀವಿ ಗಟ್ಟಿಯಾಗಿ ನಿಂತ್ಕೊಳ್ತೀವಿ ಅಲ್ವಾ? ಗಟ್ಟಿಯಾಗಿ ನಿಂತ್ಕೋಬೇಕು. ಏನೋ ಒಂದು ಗಾಳಿ ಬರ್ತಾ ಇದೆ, ಏನೋ ಒಂದು ಸಮಸ್ಯೆ ಬರ್ತಾ ಇದೆ ಅಂದ್ರೆ ಗಟ್ಟಿಯಾಗಿ ನಾವು ನಿಂತ್ಕೋಬೇಕು. ಅದಕ್ಕೆ ಹೇಳಿದ ದೇವರ ಇದು ಫಸ್ಟ್ ನಿಂತ್ಕೋ, ಆಮೇಲೆ ಎಚ್ಚರವಾಗಿರು. ಏನಾಗಿರು? ನಾವು ಎಚ್ಚರ ತಪ್ಪಿದ್ರೆ ಏನಾಗುತ್ತೆ ಗೊತ್ತಾ? ಸೈತಾನು ಅವಕಾಶವನ್ನು ತೆಗೆದುಕೊಂಡ್ಬಿಡ್ತಾನೆ, ಕುಟುಂಬಗಳನ್ನ ಹಾಳು ಮಾಡ್ತಾನೆ. ಕುಟುಂಬಗಳನ್ನ ಏನ್ ಮಾಡ್ತಾನೆ ಅವನು? ಖಂಡಿತ ಹಾಳು ಮಾಡ್ತಾನೆ. ಯಾಕೆ ಗೊತ್ತಾ? ನೀವು ಹೇಗಂದ್ರೆ ಹಾಗೆ ಮಾತಾಡಿದ್ರೆ ಮನೇಲಿ ಜಗಳಗಳಾಗ್ತವೆ ಅಲ್ವಾ? ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ, ಏನಾದರೂ ಅಡುಗೆ ಮಾಡಿಬಿಟ್ಟು ಹೇಗಿದೆ ಅಡುಗೆ ಅಂತ ಕೇಳಿದ್ರೆ, ಸಪ್ಪಗಿದ್ರೂ ಚೆನ್ನಾಗೈತಮ್ಮ ಅಂದರೆ ಸರೋಯ್ತು. ಏನು ಅಡುಗೆ ಇದು ಅಂದಂದ್ರೆ ತಿಳ್ಕೊಳ್ಳಿ. ಏನು ಹಿಂಗೆ ಮಾಡಿದ್ಯಾ ಅಂದರೆ ಆಗೋಯ್ತು ಕತೆ. ಆವತ್ತು ಮಾಡಾಕಿ ತಿನ್ನು, ನಾನು ಹಂಗೆ ಮಾಡೋದು, ನನಗೆ ಹಂಗೆ ಬರೋದು, ಹಿಂಗೆ ಇರೋದು, ನಾನು ಇಷ್ಟ ಇದ್ರೆ ಇರು, ಇಲ್ಲಾಂದ್ರೆ ಹೋಗು, ಹಿಂಗೆಲ್ಲ ಮಾತಾಡ್ತೇವೆ. ಅದೇ ಬಾಯಿ ಮುಚ್ಕೊಂಡು ಚೆನ್ನಾಗಿದೆ ಅನ್ನೋ ಒಂದೇ ಒಂದು ಮಾತು ಮುಗೀತಾಯ್ತಲ್ಲ. ಇಲ್ಲ ಅಂದ್ರೆ ಏನಾಗೋಯ್ತು? ಸಮಸ್ಯೆಗಳಾಗೋಗ್ತವೆ. ಈ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಸುಮ್ಮನೆ ಇರಲ್ಲ, ಊಟ ತಿಂದವನಿಗೆ ರೇಗಿಸ್ತಾನೆ. ನಿನ್ನ ಮುಖ ಇದ್ದಂಗೆ ಐತೆ ಊಟ ಅಂದ್ಬಿಟ್ಟು ಅನ್ಕೋ ತಿಳ್ಕೊ. ಸುಮ್ಮನೆ ಇರ್ಬೇಕು ತಾನೆ. ಸೈತಾನ್ ಏನು ಹೇಳ್ಕೊಡ್ತಾನೆ? ಏನೋ ಒಂದು ಅನ್ನು ಪ್ರೇರೇಪಣೆ ಮಾಡೋದು, ಏನೋ ಒಂದು ಮಾತು ಅನ್ನು. ಇದೇನು ಸಾಂಬಾರ? ಇದು ಸಾಂಬಾರಲ್ಲಿ ಇದು ರಸಂ ಥರ ಇದೆ ಅಂತ ಏನೋ ತಿಂದು. ಈಗೇನೋ ಊಟ ಮಾಡುವಾಗ ಆ ಒಂದು ರಸಂ ಥರನೇ ಇರ್ಬೋದು, ಇವಾಗ ಅಂದ್ಬಿಟ್ರೆ ಸಾಂಬಾರು ಆಗ್ಬಿಡ್ತದ? ಆಗಲ್ಲ.
ಅದಕ್ಕೇನಂದ್ರೆ ಸೈತಾನ್ ರೇಗಿಸೋದು, ಏನಾದರೂ ಅನ್ನು ಬೈಯಿ ಹೆಂಡ್ತಿನ, ಗಂಡ ಬರ್ತಾ ಇದ್ದಾನೆ ಬೈಯಿ ಏನಾದರೂ ಅನ್ನು ಅಂತ ಪ್ರೇರೇಪಣೆ ಕೊಡ್ತಾನೆ. ಚೆನ್ನಾಗಿರೋ ಮನೆಯಲ್ಲಿ ಅದೇನು ಹೇಳ್ತಾರೆ, ಚೆನ್ನಾಗಿರೋ ಮನೆಯಲ್ಲಿ ಹುಳಿ ಹಿಂಡೋದು ಅಲ್ವಾ. ಚೆನ್ನಾಗಿರೋ ಮನಸ್ಸುಗಳಲ್ಲಿ ಏನೋ ಒಂದು ಮಾತು, ಆಯ್ತು ಬಿಡಮ್ಮ ಹೆಂಗೋ ಇರಲಿ, ಏನೋ ತಿನ್ಕೊಂಡು ಹೋಗ್ತೀನಿ, ಇರಲಿ ಬಿಡ್ರಿ ಅಂತ ಏನೋ ಹಂಗೆ ಆದರೆ ಸೊರಗ್ತದೆ. ಆದರೆ ಸೈತಾನ್ ಏನು ಮಾಡ್ತಾನೆ, ಕೋಪ ತರಿಸ್ತಾನೆ, ನಮಗೆ ಅವ್ರ ಮೇಲೆ ದ್ವೇಷ ತರಿಸ್ತಾನೆ. ಏನಾದರೂ ಒಂದು ಅನ್ನು ಸುಮ್ಮನೆ ಹೋಗೋರನ್ನ ಕಿರಿಕ್ ಮಾಡೋದು ಅಲ್ವಾ, ಸುಮ್ಮನೆ ಏನಕ್ಕೂ ಹೋಗ್ತಾ ಇರ್ತಾರೆ ಅವ್ರನ್ನ ಕಿರಿಕ್ ಮಾಡೋದು, ಅವ್ರ ಬಗ್ಗೆ ಹೇಳೋದು, ನಿನ್ಗೆ ಗೊತ್ತಾ ಅಮ್ಮ ಹಿಂಗಂತೆ ಅಂತ ಸ್ಟಾರ್ಟ್ ಮಾಡೋದು. ಇದೆಲ್ಲ ಏನಕ್ಕೆ ಬೇಕು? ಇದೆಲ್ಲ ಅವರಾಗಿ ಅನ್ನಲ್ಲ, ಅವ್ರ ಮನಸ್ಸಲ್ಲಿ ಪ್ರೇರೇಪಣೆ ಕೊಡ್ತಾನೆ ಸೈತಾನು. ಅದಕ್ಕೆ ಹೇಳ್ತಾರೆ, ದೇವ್ರ ವಾಕ್ಯ ಹೇಳ್ತದೆ, ನೀವೇನಾಗಿರ್ಬೇಕು? ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ಏನು ಮಾತಾಡ್ತಾ ಇದ್ದೀವಿ ಅಂತ ನಮಗೆ ಗಮನ ಇರಬೇಕು, ಏನು ತೀರ್ಮಾನ ಮಾಡ್ತಾ ಇದ್ದೀವಿ ಅಂತ ನಮಗೆ ಗಮನ ಇರಬೇಕು. ಗೊತ್ತಿಲ್ದಿರ ಮಾತಾಡೋದು, ಗೊತ್ತಿಲ್ದಿರ ಓಡಾಡೋದು, ಗೊತ್ತಿಲ್ದಿರ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಮಾಡಬಾರ್ದು. ನಾವೇನಾಗಿರ್ಬೇಕು? ಎಚ್ಚರವಾಗಿರಬೇಕು. ದೇವ್ರ ವಾಕ್ಯ ನಮ್ಗೆ ಹೇಳ್ಕೊಡ್ತಾ ಇದೆ, ಮಕ್ಕಳೇ ನೀವು ಯಾವಾಗಲೂ ಏನು ಮಾಡ್ತೀರೋ ಎಚ್ಚರ ಇರಲಿ. ಯಾವುದಕ್ಕೆ ನೀವು ಹಣವನ್ನು ಖರ್ಚು ಮಾಡ್ತಾ ಇದ್ದೀರಾ, ಯಾರಿಗೆ ಕೊಡ್ತಾ ಇದ್ದೀರಾ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನೀವೇನಾಗಿರ್ಬೇಕು? ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ಸೈತಾನ್ ಆ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಾನಷ್ಟೇ, ನಮ್ಮ ಕೈಯಲ್ಲಿ ಅವನು ಮಾಡಿಸೋದಿಲ್ಲ. ಇಲ್ಲಿ ಹೇಳ್ತದೆ ಪ್ರೇರೇಪಣೆಯನ್ನು ಕೊಡ್ತಾನೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಯಾವಾಗ ನಿಮ್ಮ ಮೇಲೆ ಅವನು ಪರಾಕ್ರಮ ಮಾಡಬೇಕು ಅವನಿಗೆ ಗೊತ್ತು ಅಲ್ವಾ. ನೋಡಿ, ಯೇಸು ಸ್ವಾಮಿಗೆ ಯಾವಾಗ ಊಟ ಹಸಿವಾಯಿತು, ಯಾವಾಗ ಆತನು ಉಪವಾಸ ಮಾಡಿ ಬಲಹೀನನಾದನು, ಯಾವಾಗ ಯಾರು ಜೊತೆಯಲ್ಲಿಲ್ದಿರ ಅಡವಿಯಲ್ಲಿದ್ದಾನೋ, ಈ ಟೈಮ್ ನೋಡ್ತಾ ಇದ್ದಾನೆ. ಎಲ್ಲ ಸಮಯದಲ್ಲಿ ಅವನು ನಮ್ಮ ಮೇಲೆ ಆಕ್ರಮಣ ಮಾಡಲ್ಲ. ಮಾಡ್ತಾನ? ಎಲ್ಲ ಸಮಯದಲ್ಲಿ ಮಾಡಲ್ಲ. ನಾವು ಯಾವಾಗ ಒಂಥರ ನಮಗೇನಾದರೂ ಒಂದು ಬೇಸರ ಆಗುತ್ತೋ ಅವಾಗ ಇನ್ನೂ ಒಂದಕ್ಕೊಂದು ಸೇರಿಸ್ತಾರೆ. ಈ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಹೆಂಗಂದ್ರೆ ಒಂದೇ ಒಂದು ಮಾತಾಡಲ್ಲ. ಈ ಉದಾಹರಣೆಗೆ ಇವತ್ತೇನೋ ಒಂದು ತಪ್ಪು ಮಾಡಿರ್ತಾರಪ್ಪ, ಅದನ್ನು ಮಾತ್ರ ಮಾತಾಡ್ತಾರ, ಅದನ್ನು ಮಾತ್ರ ಸೈತಾನ್ ಏನು ಮಾಡ್ತಾನೆ, ಹೋದ ವಾರ ಏನು ಮಾಡಿದೆ, 6 ತಿಂಗಳಿಂದ ಏನು ಮಾಡಿದೆ, 5 ವರ್ಷದಿಂದ ಏನು ಮಾಡಿದೆ, ನನಗೆ ಜ್ಞಾಪಕ ಇಲ್ವೇನೋ, ಎಲ್ಲ ಜ್ಞಾಪಕ ಮಾಡ್ತಾನೆ. ಅಂದರೆ ತಪ್ಪು ಮಾಡಿದ್ದು ಇವತ್ತು, ಮಾತಾಡ್ತಾ ಇರೋದು ಯಾವತ್ತಿಂದು, ಯಾವತ್ತು 6 ತಿಂಗಳದು 5 ವರ್ಷದಿಂದ ತೆಗೆದುಬಿಟ್ಟು ನೀನು ಹಂಗೆ ಮಾಡಿದೀಯಾ ಹಿಂಗೆ ಮಾಡಿದೀಯಾ ಅವತ್ತಿಂದ. ಓಕೆ, ಸೀರೆ ಕೊಡಿಸಿಲ್ಲ, ನೀನೇನು 5 ವರ್ಷದಿಂದ ಕೊಡಿಸಿದೀಯಾ, 10 ವರ್ಷದಿಂದ ಒಂದು ಸೀರೆ ಕೊಡಿಸಿದೀಯಾ, ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಕೊಡಿಸಿದ್ದೀನಲ್ಲ ಅಂದ್ರೆ ಅದು ಯಾವುದೋ ಸರಿಗಿಲ್ಲ, ಅದು ಯಾವುದೋ ಕಲರ್ ಚೆನ್ನಾಗಿರಲಿಲ್ಲ, ಈ ಥರ ಮಾತಾಡೋದಲ್ಲ. ಅಂದರೆ ಸೈತಾನ್ ಏನು ಮಾಡ್ತಾನೆ ಗೊತ್ತಾ, ಪ್ರೇರೇಪಣೆ ಕೊಡ್ತಾನೆ. ಯಾವಾಗ ಮನಸ್ಸು ಸರಿ ಇಲ್ಲದೆ ಇರುವಾಗ, ನಮಗೆ ಬಲಹೀನತೆ ಇರುವಾಗ, ಕೆಲವು ಸಾರಿ ಮನೆಯಲ್ಲಿ ಹಣ ಇಲ್ಲ ಅಂದರೆ ಜಗಳ ಸ್ಟಾರ್ಟ್ ಆಗ್ತದೆ ಅಲ್ವಾ. ಹಣ ಇಲ್ಲ, ಖಾಲಿ ಆಯಿತು ಅಂದರೆ ಜಗಳ ಸ್ಟಾರ್ಟ್ ಆಗ್ತದೆ. ನಮಗೆ ಯಾವಾಗ ಶರೀರದಲ್ಲಿ ಆರೋಗ್ಯ ಇರಲ್ವೋ ಆವಾಗಲೇ ಮನಸ್ಸಿಗೆ ಬೇಸರ ಆಗ್ತದೆ. ಕೆಲಸ ಮಾಡಬೇಕು, ಮಾಡೋಕ್ಕೆ ಮನಸ್ಸಿಲ್ಲ, ಹೋಗಬೇಕು ಮನಸ್ಸಿಲ್ಲ, ಆವಾಗಲೇ ಹೆಚ್ಚಿನ ಒತ್ತಡಗಳು ಬರ್ತವೆ, ಆವಾಗಲೇ ಕಷ್ಟಗಳು ಬರ್ತವೆ, ಸಹಿಸಕ್ಕಾಗದೇ ಇರುವಷ್ಟು ಕಷ್ಟಗಳು ನಮಗೆ ಬರ್ತವೆ. ಅದಕ್ಕೆ ಇಲ್ಲಿ ಹೇಳ್ತದೆ, ಯಾವಾಗ ನಾವು ಬಲಹೀನರಾಗಿದ್ದೇವೋ, ಯಾವಾಗ ನಾವು ಹಸಿವೆ ಆಗಿದ್ದೇವೋ, ಯಾವಾಗ ನಮಗೆ ಕಷ್ಟ ಇದೆಯೋ ಆವಾಗ ನನ್ನ ಪ್ರಿಯ ದೇವಜನವೇ ನಾವು ನೋಡುತ್ತೇವೆ, ಇಂಥ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕು. ನಾವೇನಾಗಿರಬೇಕು, ಅವನನ್ನು ಎದುರಿಸಬೇಕು ಅಂತ ದೇವರ ವಾಕ್ಯ ಹೇಳುತ್ತದೆ. ಯುದ್ಧವನ್ನು ಮಾಡಬೇಕಾದವನು ಮನೆಯಲ್ಲಿದ್ದಾಗ ಅವನಿಗೇನು ತೊಂದರೆ ಇಲ್ಲ ಅಲ್ವಾ. ಈಗ ಒಂದು ಪೊಲೀಸ್ ಇದ್ದಾನೆ, ಒಂದು ವೇಳೆ ಒಂದು ಆರ್ಮಿ ಇದ್ದಾರೆ, ಮನೆಯಲ್ಲಿ ಅವನೇನು ಯೂನಿಫಾರ್ಮ್ ಹಾಕೊಂಡು ಮಲ್ಕೊತಾನ ನೋಡೋಣ ಯಾರೋ ಶತ್ರುಗಳು ಬಂದ್ಬಿಡ್ತಾರಂತ, ಇಲ್ಲ. ಅವನು ಯಾವಾಗ ಯೂನಿಫಾರ್ಮ್ ಹಾಕ್ಕೊಂಡು ಯಾವಾಗ ಆಯುಧಗಳನ್ನು ಹಿಡ್ಕೊತಾನೆ, ಯುದ್ಧಕ್ಕೆ ಹೋಗಬೇಕಾದಾಗ. ನಾವು ಅಷ್ಟೇ, ನಮ್ಮ ವಿರೋಧವಾಗಿ ಸೈತಾನು ಯಾವಾಗಂದ್ರೆ ಅವನು ಬರಲ್ಲ, ಕೆಲವು ಸಂದರ್ಭಗಳನ್ನು ನೋಡ್ತಾನೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ವಾಕ್ಯನ ಹೃದಯದಲ್ಲಿ ಇಟ್ಕೊಳ್ಬೇಕು, ದೇವರ ಪ್ರಸನ್ನತೆಯಲ್ಲಿ ನಾವು ಇರಬೇಕು. ಆವಾಗ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲ ಯೋಹಾನ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಮೊದಲ ಯೋಹಾನ 4ನೇ ಅಧ್ಯಾಯ 4ನೇ ವಚನ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಹಾಲೆಲೂಯಾ. ಏನಂತ ಹೇಳ್ತಾ ಇದೆ ಇಲ್ಲಿ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಯಾರಿಂದ ಹುಟ್ಟಿದವರಾಗಿದ್ದೀರಿ? ಏನಾಗಾದ್ರೆ ಮಿಕ್ಕಿದವರೆಲ್ಲ ದುಷ್ಟರಿಂದ ಹುಟ್ಟಿದವರಾ? ಹಂಗಲ್ಲ ಇದರ ಅರ್ಥ. ಅದರ ಅರ್ಥ ಏನು ಗೊತ್ತಾ, ಎಲ್ಲ ಮನುಷ್ಯರು ದೇವ್ರ ಮಕ್ಕಳೇ,
ಆದರೆ ನಾವು ಯಾವಾಗ ಯೇಸು ಸ್ವಾಮಿಯನ್ನು ಹೃದಯದಲ್ಲಿ ಅಂಗೀಕರಿಸ್ತೀವಲ್ವಾ, ಯೇಸುವಿನ ಮೇಲೆ ನಂಬಿಕೆ ಇಡ್ತೀವಲ್ವಾ, ಆವಾಗ ನಾವು ಈ ದೇವರ ಮಕ್ಕಳು ಆಗ್ತೀವಿ. ಯೋಹಾನ 1:12 ಹೇಳ್ತದೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾವಾಗ ಆಗ್ತೀವಿ? ಎಲ್ಲರೂ ದೇವರ ಮಕ್ಕಳೇ. ಆದರೆ ನಾವು ಯಾವತ್ತು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡ್ಕೊಳ್ತೀವಲ್ವಾ, ಯಾವಾಗ ಯೇಸುವನ್ನು ನಂಬ್ತೀವಲ್ವಾ, ಆವತ್ತಿಂದ ದೇವರ ಪ್ರಿಯ ಮಕ್ಕಳು ನಾವು. ಯಾವಾಗ ನಾವು ದೇವರ ಪ್ರಿಯ ಮಕ್ಕಳಾಗ್ತೀವೋ ಅವಾಗ ಏನಾಗ್ಬಿಡುತ್ತೆ ಗೊತ್ತಾ? ದೇವರಿಗೆ ಇಷ್ಟರಾಗ್ತೀವಿ, ದುಷ್ಟನಿಗೆ ವಿರೋಧಿಗಳಾಗ್ತೀವಿ. ಹೌದಲ್ವಾ? ನೀವು ಹೋಗ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಕೇಳ್ತಾರೆ, ಬಿ ಜೆ ಪಿಯನ್ನು ಬರೆದ್ಬಿಟ್ಟು ಕೇಳ್ತಾರೆ, ಯಾರಿಗೆ ಓಟ್ ಹಾಕಿದಪ್ಪ ಅಂದರೆ ಕಾಂಗ್ರೆಸ್ ಗಣ ಅಂದರೆ, ನಮ್ಮ ವೈರಿ ನೀನು, ನನ್ನ ಶತ್ರು ನೀನು, ನಿನ್ನ ಮೇಲೆ ಯಾಕಣ ಅಂದರೆ ನೀನು ಕಾಂಗ್ರೆಸ್ಸು, ನಾನು ಬಿ ಜೆ ಪಿ. ಓಟ್ ಹಾಕ್ಸ್ಕೊಂಡವನೆಲ್ಲೋ ಇರ್ತಾನೆ, ಗೆದ್ದೋನೆಲ್ಲೋ ಇರ್ತಾನೆ, ಇಲ್ಲಿ ಇಬ್ಬರು ಡಿಶುಮ್ ಅಲ್ವಾ? ಹೌದಾ, ನಿನ್ನ ಆಯ್ಕೆ, ನೀನು ಕಾಂಗ್ರೆಸ್ಗೆ ಹಾಕಿದ್ಯಾ, ನಾನು ಬಿ ಜೆ ಪಿಗೆ ಹಾಕ್ತೀನಿ ತಾನೇ? ನಿನ್ನ ನಂಬಿಕೆ, ನಿನ್ನಿಷ್ಟ ನಿಂದು, ನನ್ನಿಷ್ಟ ನಂದು. ಯಾಕೆ ಹಾಕಿದೆ ಕಾಂಗ್ರೆಸ್ಗೆ, ನೀನು ಯಾಕೆ ಹಾಕಿದೆ ಬಿ ಜೆ ಪಿಗೆ ಅಂದರೆ, ಅರೆ ನನ್ನ ಇಷ್ಟನಪ್ಪ, ನಾನು ಯಾರಿಗಾದರೂ ಹಾಕ್ತೀನಿ ಅಲ್ವಾ? ಆದರೆ ಏನಾಗ್ಬಿಡುತ್ತೆ, ಅವ್ರ ಮಧ್ಯದಲ್ಲಿ ಸೈತಾನು ದ್ವೇಷ ಹುಟ್ಟಿಸ್ತಾನೆ. ನೀನು ಅವನು, ನಾನು ಇವರು ಅಂತ ಹೇಳಿ ದ್ವೇಷ ಹುಟ್ಟಿಸ್ತಾನೆ. ಆದರೆ ಇಲ್ಲಿ ಹೇಳ್ತಾ ಇರೋದೇನೆಂದ್ರೆ, ಹಾಗೆ ನಾವು ಯಾವಾಗ ದೇವ್ರ ಮಕ್ಕಳಾಗಿ ಹೋಗ್ತೀವೋ ಆವಾಗ ದುಷ್ಟನಿಗೆ ಇಷ್ಟ ಆಗಲ್ಲ. ನೀನು ಬೇರೆ ಪಾರ್ಟಿ, ನೀನು ದೇವರ ಪಾರ್ಟಿ, ನೀನು ಯೇಸುವಿನ ಪಾರ್ಟಿ, ಆದರೆ ನಾನು ಅದನ್ನು ಒಪ್ಪಲ್ಲ ಅಂತ ಸೈತಾನ ನಮ್ಗೆ ಏನು ಮಾಡ್ತಾನೆ? ವಿರೋಧ ಮಾಡ್ತಾನೆ. ಆದರೆ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಲೋಕದಲ್ಲಿ ಜನರು ಏನು ಅರ್ಥ ಮಾಡ್ಕೊಳ್ತಾ ಇಲ್ಲ ಗೊತ್ತಾ? ಇಲ್ಲಿ ಹೇಳ್ತದೆ, ಲೋಕದಲ್ಲಿ ನೀವು ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಹಾಲೆಲೂಯ. ಯಾರು ದೊಡ್ಡವರು? ದುಷ್ಟನ ದೇವರ? ಯಾರು ದುಷ್ಟನ ದೇವರ ದೊಡ್ಡವನು? ಯಾರು ದುಷ್ಟನ ದೊಡ್ಡವರ? ದೇವರ ದೊಡ್ಡವನು. ಹಾಲೆಲೂಯ. ಇವತ್ತಲ್ಲ ನಾಳೆ ಒಂದು ದಿವಸ ಕೆಟ್ಟತನ ಸೋಲ್ಲೇಬೇಕು, ಒಳ್ಳೆತನ ಗೆಲ್ಲೇಬೇಕು. ಮೊದಲು ಒಂದು ವೇಳೆ ದುಷ್ಟತನ ಕೆಟ್ಟತನ ಒಂಥರ ಇರ್ತದೆ, ಜಯಿಸುವಾಗಿರ್ತದೆ. ಆದರೆ ದೇವರು ಹೇಳ್ತಾನೆ, ಒಳ್ಳೆತನ ಒಂದು ದಿವಸ ಗೆದ್ದೇ ಗೆಲ್ತದೆ. ಹಾಲೆಲೂಯ. ಇವತ್ತು ದೇವರು ಯಾವಾಗಲೂ ಒಳ್ಳೆತನದ ಪಕ್ಷವಾಗಿ ನಿಂತುಕೊಳ್ತಾನೆ. ಹೌದಲ್ವಾ? ಕೆಟ್ಟ ಪಕ್ಷದಲ್ಲಿ 1000 ಜನರಿದ್ದಾರೆ, ಒಳ್ಳೆ ಪಕ್ಷದಲ್ಲಿ 10 ಜನರಿದ್ದಾರೆ ಅಂದರೆ, ಹಾಗಾದರೆ ದೇವರು ಅಯ್ಯೋ 10 ಜನರ ಜೊತೆ ನಾನು ಯಾಕೆ ಹೋಗ್ಬೇಕು, 1000 ಜನರ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ತಾರ ದೇವರು? ಇಲ್ಲ. ದೇವರು ಆತನ ಗುಣವನ್ನು ಬದಲಾಯಿಸಿಕೊಳ್ಳಲ್ಲ. ಯೇಸುವನ್ನು 10 ಜನ ನಂಬಲಿ, ದುಷ್ಟನ ಕಡೆಗೆ ಲಕ್ಷ ಜನರು ಹೋಗಲಿ, ದೇವರು ಯಾರ ಪರವಾಗಿರ್ತಾರೆ? 10 ಜನರ ಪರವಾಗಿರ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ದೇವರ ಮಕ್ಕಳು ಒಂದು ವೇಳೆ 10 ಕೋಟಿನೇ ಇರ್ಬೋದು, ದೇವರು ನಂಬದೇ ಇರೋರು 100 ಕೋಟಿ ಇರ್ಬೋದು. ಜಾಸ್ತಿ ಜನ ಇದ್ದಾರೆ, ನಾನು ಆ ಕಡೆ ಹೋಗ್ತೀನಿ ಅಂತ ದೇವರು ಆ ಕಡೆ ಹೋಗ್ತಾರ? ಆತನ ಗುಣ ಬದಲಾಯಿಸಿಕೊಳ್ಳಲ್ಲ. ಯಾಕೆ ಗೊತ್ತಾ? ನನ್ನನ್ನು ನಂಬಿದ್ರು, ಅವರು ನಂಬದೇ ಹೋದ್ರು, ನಾನು ಒಳ್ಳೆಯ ಪಕ್ಷವಾಗಿಯೇ ಇರ್ತೇನೆ, ನಾನು ಪರಿಶುದ್ಧತೆಯ ಕಡೆಗೆ ಇರ್ತೇನೆ. ನಾನು ಬಡವರಾಗಿರಲಿ, ಅವರು ಬಲ್ಲಿದರಾಗಿರಲಿ, ಅವರು ಹೀನರಾಗಿರಲಿ, ನಾನು ಅವರ ಪರವಾಗೇ ಇರ್ತೇನೆ ಹೊರತು ನಾನು ಜಾಸ್ತಿ ಜನ ಇದ್ದಾರಂತ ಆ ಕಡೆ ಹೋಗೋದಿಲ್ಲ. ಆದರೆ ರಾಜಕೀಯದವರೆಲ್ಲ ಏನು ಮಾಡ್ತಾರೆ? ಯಾವ ಕಡೆ ಜಾಸ್ತಿ ಇದ್ರೆ, ಹೌದಲ್ವಾ, ಅಷ್ಟೇ ಸಿಂಪಲ್ ಆಗಿ ಮಾಡ್ಬಿಡ್ತಾರೆ. ಅವ್ರು ಚೆನ್ನಾಗಿ ಗೆಲ್ತಾರೆ, ಈ ಸರಿ ಆ ಕಡೆ ಹೋಗ್ಬಿಡೋಣ, ಈ ಸರಿ ಅವರು ಚೆನ್ನಾಗಿದ್ದಾರೆ, ದುಡ್ಡಿರೋ ಇದ್ದಾರೆ, ಆ ಕಡೆ ಹೋಗ್ಬಿಡೋಣ. ಬಡವರು ಬರೋಕ್ಕೆ ಬರ್ತಾರ? ಬರಲ್ಲ, ಮನುಷ್ಯರು ಬರಲ್ಲ. ಆದರೆ ದೇವರು ಹೇಳ್ತಾನೆ, 10 ಜನ ಇರಲಿ, ಆ ಕಡೆ 1 ಕೋಟಿ ಜನ ಇರಲಿ, ನಾನಂತೂ ನಿಮ್ಮನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಚಿಕ್ಕ ಹಿಂಡೆ ಹೆದರಬೇಡ. ನಿಮ್ಮ ಊರಲ್ಲಿ ನೀವು ಒಂದೇ ಕುಟುಂಬ ಇರ್ಬೋದು, ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಒಂದೇ ಕೆಲವು ವ್ಯಕ್ತಿಗಳು ಇರ್ಬೋದು, ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂಟಿಗನಾಗಿರುವಾಗಲೂ ಸೈತಾನನು ಬಂದು ಆತನು ಬಲಹೀನವಾಗಿರುವಾಗ, ಹಸಿವೆಯಲ್ಲಿರುವಾಗ, ಕಷ್ಟದಲ್ಲಿರುವಾಗ ಶೋಧನೆ ಮಾಡಿದರೂ ಯೇಸು ಸ್ವಾಮಿ ಭಯಪಡಲಿಲ್ಲ. ಆ ಸೈತಾನನಿಗೆ ಭಯಪಡಲಿಲ್ಲ. ಬದಲಾಗಿ ಒಂದು ಮಾತನ್ನು ಹೇಳಿದರು, ಸೈತಾನನೇ ನನ್ನನ್ನು ಬಿಟ್ಟು ತೊಲಗು. ಆ ರಿಕ್ವೆಸ್ಟ್ ಅಲ್ಲ, ಸೈತಾನ್ ರಿಕ್ವೆಸ್ಟ್ ಮಾಡೋಕ್ಕಾಗುತ್ತಾ? ಯಾವುದೋ ಒಂದು ಹಾವು ಬರ್ತಾ ಇರ್ತದೆ, ಪ್ಲೀಸ್ ಆ ಕಡೆ ಹೋಗು ಅಂತ ಆಗುತ್ತಾ? ಹಾಗಲ್ಲ. ಒಂದು ಕೋಲ್ ತಗೊಂಡು ಹಿಂಗೆ ಸೌಂಡ್ ಮಾಡಿದ್ರೆ ಅದೇ ಓಡೋಗ್ಬಿಡ್ತದೆ ಅಲ್ವಾ?
ಒಂದೇನೋ ಒಂದು ಪ್ರಾಣಿ ಕ್ರೂರ ಮೃಗ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ಲೀಸ್ ಬರಬೇಡ, ಪ್ಲೀಸ್ ನಾನು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್ ಅಂದರೆ ಅದಕ್ಕೆ ಅರ್ಥ ಆಗುತ್ತಾ? ಅದಕ್ಕೆ ಅರ್ಥ ಆಗಲ್ಲ. ಅದು ಆಕ್ರಮಣ ಮಾಡೋಕ್ಕೆ ಬರ್ತದೆ. ಒಂದು ನಾಯಿನ ಅಷ್ಟೇ, ಅಯ್ಯೋ ನಾಯಿನ ಏನು ಅಂದರೆ ಅದು ಇನ್ನು ಮೇಲೆ ಬರಕ್ಕೆ ಹೋಗ್ತದೆ, ಅದೇ ಕೋಲ್ ತಗೊಂಡ್ರೆ ಓಡೋಗ್ತದೆ. ನೋಡಿ, ಹೀಗೆ ಕ್ರೂರ ಮೃಗಗಳಾಗಲಿ ಸೈತಾನನಾಗಲಿ ನಮ್ಮ ಕುಟುಂಬದ ಎದುರಾಗಿ ನಮ್ಮ ವಿರೋಧವಾಗಿ ಅವನು ಬರುವಾಗ ನಾವು ಭಯಪಡಬಾರ್ದು. ಅಷ್ಟು ಎಲ್ಲ ಜನರು ಏನು ಮಾಡ್ತಾರೆ ಗೊತ್ತಾ? ಲೋಕದಲ್ಲಿರುವ ಎಲ್ಲ ಜನರು, ಯಾಕೆ ಬೇಕಪ್ಪ, ಏನೋ ಆಗ್ಬಿಡ್ತದೆ, ಅದಕ್ಕೆ ಅಲ್ಲೋಗೋಣ, ಏನಾಗ್ಬಿಡ್ತದೆ ಇಲ್ಲೋಗೋಣ, ಅವ್ರು ಹೇಳಿದ್ದು ಮಾಡೋಣ, ಇವ್ರು ಹೇಳಿದ್ದು ಮಾಡೋಣ. ಯಾಕೆಂದರೆ ಅವ್ರಿಗೆ ಭಯ ಇದೆ, ಅದನ್ನು ಎದುರಿಸೋಕ್ಕೆ ಶಕ್ತಿ ಇಲ್ಲ. ಆದರೆ ನಾನು ಹೇಳ್ತೇನೆ, ಯೇಸುವಿನ ಮಕ್ಕಳಿಗೆ ಮಾತ್ರನೇ ಸೈತಾನ್ ಎದುರಿಸೋ ಶಕ್ತಿ ಇರೋದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಯಾರಿಗೆ ಶಕ್ತಿ ಇದೆ? ಯೇಸುವನ್ನು ನಂಬಿದ ಮಕ್ಕಳಿಗೆ ಮಾತ್ರ ಆ ದಿಲ್ಲಿರೋದು. ಆ ದಿಲ್ಲಿರೋದಕ್ಕೆ ಇವತ್ತು ನೀವು ಇಲ್ಲಿರೋದು, ಹೌದಾ ಇಲ್ವಾ? ಆ ದಿಲ್ಲಿರೋದಕ್ಕೆ ನೀವು ಇಲ್ಲಿರೋದು. ಇಲ್ಲ ಅಂದಿದ್ರೆ ಅಯ್ಯೋ ಇಲ್ಲೇನು ನಡೀತಾ ಇಲ್ಲ, ಅಲ್ಲಿ ಹೋಗೋಣ ನಡೆಯಪ್ಪ, ಅಲ್ಲಿ ಆಗಿಲ್ಲ ಇನ್ನೊಂದು ಕಡೆ ಹೋಗೋಣ ನಡಿಯಪ್ಪ. ಆದರೆ ನೀವು ಏನಾಗಿದ್ದೀರಾ? ನಿಂತ್ಕೊಂಡಿದ್ದೀರಾ. ಕಷ್ಟನೇ ಬರಲಿ, ಸುಖವೇ ಬರಲಿ, ನೋವೇ ಆಗಲಿ, ನನಗೆ ನಷ್ಟವೇ ಆಗಲಿ, ಏನಾದರೂ ನಾನು ಯೇಸುವನ್ನ ಬಿಡೋದಿಲ್ಲ. ಇವತ್ತು ನನಗೆ ಜಯ ಇಲ್ಲದೆ ಇರ್ಬೋದು, ಒಂದು ದಿವಸ ನನಗೆ ದೇವರು ಜಯವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನೀವು ನಾನು ನಿಜವಾಗಿಯೂ ನಿಮ್ಮಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಇಲ್ಲ ಅಂದರೆ ನೀವು ಇಷ್ಟು ದಿನ ಇರ್ತಾ ಇರಲಿಲ್ಲ. ಯಾವತ್ತೋ ಯೇಸುವನ್ನು ಬಿಟ್ಟು ನೀವು ಹೊರಟೋಗ್ತಾ ಇದ್ರಿ. ಸುಮಾರು ಜನರು ನಿಮ್ಗೆ ಹೇಳ್ತಾರೆ, ಅಯ್ಯೋ ಯಾಕೆ ಯೇಸುವನ್ನು ನಂಬ್ತೀರಾ, ಯಾಕೆ ಚರ್ಚಿಗೆ ಹೋಗ್ತೀರಾ, ಯಾಕೆ ಇದನ್ನು ನೀವು ಮಾಡ್ತಾ ಇದ್ದಾರೆ, ನಿಮ್ಗೆ ಬುದ್ಧಿ ಇಲ್ವಾ, ಯಾರು ಕೆಡಿಸಿದ್ರು, ಎಷ್ಟು ಕೊಟ್ಟರು, ಏನು ಮಾಡಿದ್ರು, ಏನನ್ನೋ ಕೇಳ್ತಾ ಇರ್ತಾರೆ. ಯಾಕೆ ಅಲ್ಲಿಗೆ ಹೋದೆ? ಇಲ್ಲೇನು ನಿಮ್ಗೆ ಕುಡಿಯೋದು ಕಲಿಸ್ತಾರಾ, ಬೈಯೋದು ಕಲಿಸ್ತೀವ, ಜಗಳ ಮಾಡೋದು ಕಲಿಸ್ತೀವ, ಏನು ಕಲಿಸ್ತೀವಿ? ಅದನ್ನೆಲ್ಲ ಮಾಡಬಾರ್ದಂತ ಕಲಿಸ್ತೀವಿ. ಇದು ಒಳ್ಳೆಯದು, ದೇವರ ಸ್ಥಳ, ಇದನ್ನು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಜನರಿಗೆ ಇಷ್ಟ ಇಲ್ಲ, ಭಯ ಪಟ್ಬಿಟ್ಟು ಓಡೋಗ್ತಾರೆ. ಆದರೆ ನಮಗೆಷ್ಟು ಶೋಧನೆಗಳು ಬಂದರೂ ನಾವೇನಾಗಲ್ಲ, ಹಿಂತಿರುಗಿ ಹೋಗೋದಿಲ್ಲ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ, ಯೇಸುವಿನ ಮೇಲೆ ನಂಬಿಕೆ ಇರೋದ್ರಿಂದಲೇ ನೀವು ಇಲ್ಲಿ ನಿಂತಿದ್ದೀರಾ. ಇಲ್ಲ ಅಂದರೆ ಯಾವಾಗಲೂ ಯೇಸು ಸ್ವಾಮಿಯನ್ನು ಬಿಟ್ಟು ಹೊರಟೋಗ್ಬೇಕಾಗಿತ್ತು. ಸೈತಾನನು ನಮಗೆ ಮಾಡುವ ಪ್ರಲೋಭನೆಗಳೇನು, ಆಕರ್ಷಣೆಗಳೇನು? ಸೈತಾನ ಯೇಸು ಸ್ವಾಮಿ ಹತ್ರ ಬಂದುಬಿಟ್ಟು ಸುಮ್ಮನೆ ಹಂಗೆ ಮಾತಾಡಲಿಲ್ಲ. ನಮಗೇನು ಮಾಡ್ತಾರೆ ಗೊತ್ತಾ? ಈಗ ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಬಂದರೆ ಸುಮ್ಮನೆ ಬಂದ್ಬಿಟ್ಟು ನಮಗೆ ಓಟ್ ಹಾಕಿ ಅಮ್ಮ ಅನ್ನಲ್ಲ, ಸುಮ್ಮನೆ ಬರಲ್ಲ. ಏನು ಹೇಳ್ತಾರೆ ಅವರು? ದುಡ್ಡು ಕೊಡ್ತೀವಿ, ಮನೆ ಕೊಡ್ತೀವಿ, ರೋಡ್ ಹಾಕ್ಸ್ಕೊಡ್ತೀವಿ, ಬಸ್ ಹಾಕ್ಸ್ಕೊಡ್ತೀವಿ, ನಲ್ಲಿ ಹಾಕ್ಸ್ಕೊಡ್ತೀವಿ, ವೆರಿ ಗುಡ್, ಇದೆಲ್ಲ ಹೇಳ್ತಾರೆ. ಆಮೇಲೆ ಗಂಡಸರಿಗೆ ಕ್ವಾರ್ಟ್ರ್ ಕೊಡಿಸ್ತೀನಿ, ಮ್ಯಾಟ್ರ್ ಕೊಡಿಸ್ತೀನಿ, ಕ್ವಾರ್ಟ್ರ್, ಹೆಂಗಸರಿಗೆ ಮುಕ್ನತ್ ಕೊಡಿಸ್ತೀನಿ, ಮುಕ್ತಿ ಕೊಡಿಸ್ತೀನಿ ನಿನಗೆ. ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕಾ, ಬಂಗಾರ ಅಂದರೆ ಬಾ, ಬಂಗಾರ ಅಂದರೆ ಬಾ ಅನ್ನೋದು, ಬಂಗಾರ ಅಂದರೆ ಬಾಯಿ ಬಿಡೋದು ಅಲ್ವಾ? ಒಂದು ಮೂಗುನತ್ತಿ ಒಂದು ಅದು ಎಷ್ಟಿರ್ತದೆ ಗೊತ್ತಿಲ್ಲ, ಮೂಗುನತ್ತಿ ಈ ಕಡೆ ಕೆಲವು ಕಡೆ ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರಲ್ವಾ? ಮೂಗುನತ್ತಿ ಕೊಡ್ತೀವಿ ಅಂದರೆ ಅಣ್ಣ ನಿನಗೆ ಓಟು, LED TV. ಇನ್ನೊಬ್ಬ ಅಣ್ಣ ಬಂದ್ಬಿಟ್ಟು TV ಕೊಡ್ತೀನಿ ಅಂದರೆ ಅಣ್ಣ ನಿನಗೆ ಓಟು. ಇನ್ನೊಬ್ಬ ಬಂದು ಅಕ್ಕ ಕಾಲುಂಗ್ರ ಕೊಡ್ತೀನಿ ಅಂದರೆ ಅಣ್ಣ ನಿನಗೂ ಓಟೆ. ಒಂದೊಟ್ಟು ನೆಕ್ಸ್ಟ್ ಜನಕ್ಕೆ ಹಾಕ್ತೀಯ? ಬೆಳ್ಳಿ ದೀಪ ಒಂದೊಟ್ಟು ನೆಕ್ಸ್ಟ್ ಜನಕ್ಕೆ ಹಾಕ್ತೀರಾ? ಒಂದೇ ತಾನೇ ಹಾಕೋದು. ಅವ್ರು ಹೇಳೋ ಮೂಗುನತ್ತು ಕೊಡ್ತೀನಿ ಅಂದಾಗ ಹ್ಞೂ ಅನ್ನೋದು ಇವ್ರಿಗೆ ಅನ್ನೋದು, ಕಾಲುಂಗ್ರ ಕೊಡ್ತೀನಿ ಅಂದಾಗ ಅವ್ರಿಗೆ ಹ್ಞೂ ಅನ್ನೋದು, TV ಕೊಡ್ತೀನಿ ಅಂದಾಗ ಅವ್ರಿಗೆ ಹ್ಞೂ ಅನ್ನೋದು. ಇನ್ನೊಬ್ಬ ಮಿಕ್ಸಿ ಕೊಡ್ತಾನಂತಾರೆ, ಇನ್ನೊಬ್ಬ ಬಂದು ಕುಕ್ಕರ್ ಕೊಡ್ತೀನಿ ಅಂತಾರೆ. ಓಕೆ, ಎಲ್ಲ ಸುಳ್ಳು ಹೇಳೋದು. ಓಕೆ, ಇಲ್ಲ ನಾನು ಹೇಳೋದೇನೆಂದರೆ, ಅವರು ಬಂದಾಗ ಸುಮ್ಮನೆ ಓಟ್ ಹಾಕಿ ಅಂತ ನಿಮ್ಮನ್ನು ಕೇಳಲ್ಲ, ನಿಮಗೇನು ಕೊಡ್ತಾನೆ? ಆಫರ್ ಕೊಡ್ತಾನೆ. ಆಫರ್, ಇದು ನೀವು ಮಾಡಿದ್ರೆ ನಾವು ಇದು ಕೊಡ್ತೀವಿ ಅಂತ. ಸೈತಾನ್ ಯೇಸು ಸ್ವಾಮಿ ಹತ್ರ ಹಂಗೆ ಆಫರ್ ಕೊಟ್ಟ, ಹೌದಲ್ವಾ? ಸುಮ್ಮನೆ ಯೇಸು ಸ್ವಾಮಿಯನ್ನು ಶೋಧನೆ ಮಾಡಿದ್ನ? ಸುಮ್ಮನೆ ಶೋಧನೆ ಮಾಡಲಿಲ್ಲ. ಯೇಸು ಸ್ವಾಮಿ ಹತ್ರ ಬಂದು ಸುಮ್ಮನೆ ಶೋಧನೆ ಮಾಡಲಿಲ್ಲ, ನಿನಗೇನೋ ಕೊಡ್ತೀನಿ ಅಂತ ಹೇಳಿದನು. ಏನು ಕೊಡ್ತೀನಿ ಅಂತ ಹೇಳಿದ? ಮೊದಲನೇದಾಗಿ ನಾವು ನೋಡುವಾಗ ಅಲ್ಲಿ ಒಂದು ಆಕರ್ಷಣೆ, ಮೊದಲನೇ ವಿಷಯ ನೋಡ್ತೇವೆ, ದೇಹದ ಅಗತ್ಯ. ಏನದು? ದೇಹಕ್ಕೆ ಅಗತ್ಯ ಇದೆಯಲ್ವ? ನಮ್ಮ ದೇಹಕ್ಕೆ, ನಮ್ಮ ದೇಹದ ಅಗತ್ಯ, ಮುಖ್ಯವಾಗಿ ನಮ್ಮ ದೇಹಕ್ಕೆ ಏನು ಬೇಕು? ಊಟ ಬೇಕು. ಏನು ಬೇಕು? ಊಟ ಬೇಕು. ಈಗ ಯೇಸು ಸ್ವಾಮಿಗೆ ಊಟ ಇದೆಯಲ್ಲೇ? ಇಲ್ಲ. ಏನಿದೆ? ಅದನ್ನು ಉಪವಾಸ ಇದ್ದಾನೆ. ಇವಾಗ ಆತನಿಗೆ ಹೊಟ್ಟೆ ಹಸಿತಾ ಇದೆ. ಆವಾಗ ಬಂದ. ಏನಂತ ಬಂದು ಹೇಳ್ತಾ ಇದ್ದಾನೆ, ಅವನೇನು ಮಾಡ್ತಾನೆ? ದೇಹದ ಅಗತ್ಯ, ಈ ಕಲ್ಲುಗಳನ್ನು ನೀನೇನು ಮಾಡು?
ರೊಟ್ಟಿಯನ್ನಾಗಿ ಮಾಡು ಅಂತ ಹೇಳಿದ. ನಮ್ಗೆ ಯಾರಾದರೂ ಒಳ್ಳೆ ಆಪ್ಷನ್ ಕೊಟ್ಟರೆ ಒಳ್ಳೇದೇ ಅಲ್ವಾ? ನೋಡಿ, ಈಗ ನಾನು ಹೊಟ್ಟೆ ಹಸಿವಿದೆ, ನೋಡಪ್ಪ ಇದನ್ನು ತಗೋ, ಈ ಕಲ್ಲುಗಳನ್ನ, ಅಂದರೆ ಶಕ್ತಿ ಇದೆ ಯೇಸು ಸ್ವಾಮಿಗೆ, ಈ ಕಲ್ಲುಗಳನ್ನ ನೀನು ರೊಟ್ಟಿ ಮಾಡಿ ತಿನ್ನು ಅಂತ ಕೇಳಿದ್ರೆ ಹೊಟ್ಟೆ ಹಸಿತಾ ಇದೆ. ಒಳ್ಳೆ ಆಲೋಚನೆ ತಾನೇ ಅದು. ನಾವಾಗಿದ್ದರೆ ಎಸ್ ನೀನು ಹೇಳ್ದಂಗೆ ಮಾಡ್ತೀನಿ. ಜನರು ಬಂದು ನಮ್ಮ ಹತ್ರ ಏನಾದರೂ ಹೇಳಿದ್ರೆ ಅವ್ರು ಹೇಳ್ದಂಗೆ ಮಾಡ್ತೀವಿ ನಾವು. ಅದು ಸರಿನಾ ತಪ್ಪ ಯೋಚನೆ ಮಾಡಲ್ಲ, ಅದು ನಿಜಾನ ಸುಳ್ಳ ಯೋಚನೆ ಮಾಡಲ್ಲ. ಇಲ್ಲೊಂದು ಸೈನ್ ಹಾಕು, ನಿನಗೇನೋ ಕೊಡ್ತೀವಿ ಅಂದರೆ ಸೈನ್ ಹಾಕ್ಬಿಡ್ತೀವಿ ಅಲ್ವಾ? ಇವಾಗ ಸ್ವಲ್ಪ ಜನ ಪರವಾಗಿಲ್ಲ. ಮೊದಲು ಏನಾಗಿತ್ತಾ ಇದ್ರು, ತಗೋಪ್ಪ ಇಲ್ಲಿ ಸೈನ್ ಹಾಕು ಬ್ಯಾಂಕಲ್ಲಿ ಅಂದರೆ ಅವ್ರು ಸೈನ್ ಹಾಕ್ತಾರೆ. ಮೊದಲು 500 ರೂಪಾಯಿ ಕೊಟ್ಬಿಟ್ಟು 1500 ಬರೆದ್ಬಿಟ್ಟು ಸೈನ್ ಹಾಕ್ಸ್ಕೊಂಡು 1500 ತಗೊಂಡವನೇ ಇದ್ನು ಅಂತ ಹೇಳ್ಬಿಡ್ತಾ ಇದ್ರು. ಅಂದರೆ ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ನಮ್ಮ ದೇಹದ ಅಗತ್ಯಗಳನ್ನು ನೋಡಿ ನಮ್ಮನ್ನು ಶೋಧಿಸ್ತಾನೆ. ಯಾವಾಗ ನಾವು ಹಸುವೆಯಲ್ಲಿದ್ದೀವಿ, ಹಣಕ್ಕಾಗಿ ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ, ನಮಗೆ ಹಣದ ಅವಶ್ಯಕತೆ ಇರ್ತದೆ, ಅವಾಗ ಹೋಗಿ ಯಾರನ್ನಾರನೋ ಕೇಳ್ತೀವಿ, ಯಾರು ಇಲ್ಲ ಅಂತೀವಿ ಅಂತಾರೆ. ಆವಾಗ ಒಬ್ಬರ ಹತ್ರ ಹೋಗಿ ಕೇಳ್ತೇವೆ, ಇಲ್ಲಪ್ಪ ನಾನು ಬಡ್ಡಿಗಾದರೆ ಕೊಡ್ತೀನಿ ಅಂತಾರೆ. ಅವ್ರು ಹೇಳ್ತಾರೆ, ಏನು ಮಾಡ್ತಾರೆ, 10% ಅಂತಾರೆ. ನಾವು ಅಯ್ಯೋ ಇಲ್ಲಣ್ಣ ಜಾಸ್ತಿ ಆಯಿತು ಬೇಡ ಅಂತ ಹೊರಟೋಗ್ತೀವಿ. ಅಲ್ಲಿ ಕೇಳ್ತೀವಿ 2% ಕೇಳ್ತೀವಿ, ಸಿಗಲ್ಲ. 5% ಕೇಳ್ತೀವಿ, ಸಿಗಲ್ಲ. 7% ಕೇಳ್ತೀವಿ, ಸಿಗಲ್ಲ. ಆಮೇಲೆ ಎಲ್ಲಿಗೆ ಬರ್ತೀವಿ? ಹೋದರೆ ಹೋಗಲಿ 10%, ನನಗೀಗ ದುಡ್ಡು ಬೇಕು ಅಲ್ವಾ? ಅಂದರೆ ಬರಗಾಲದಲ್ಲಿ ಭೂಮಿಗೆ ಮಳೆಗೆ ಕಾಯುವಂತೆ ಎಷ್ಟು ಬಡ್ಡಿ ಆದರೂ ಪರವಾಗಿಲ್ಲ, ದುಡ್ಡು ಬೇಕು ಇವಾಗ. ಆ ರೀತಿಯಾಗಿ ಪರಿಸ್ಥಿತಿ ಬಂದಾಗ ಜನರು ಏನು ಮಾಡ್ತಾರೆ ಗೊತ್ತಾ? ಅಯ್ಯೋ ಪಾಪ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಇದ್ದಾಳೆ, ಅಯ್ಯೋ ಪಾಪ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟಬೇಕು ಅಂತ ಇದ್ದಾರೆ. ಅಮ್ಮ ಒಂದು ಕೆಲಸ ಮಾಡು, ನಿನಗೆ ಫ್ರೀಯಾಗಿ ನಾನು ಕೊಡೋಕ್ಕಾಗಲ್ಲ, 1% ಕೊಡಮ್ಮ ಅಂತ ಹೇಳ್ತಾರೆ ಯಾರಾದರೂ? ಇದೇ ಅವಕಾಶ ಯಮನ್ ಎಷ್ಟಾದರೂ ತಗೊಳ್ತಾಳೆ, ಈತನ ಎಷ್ಟಾದರೂ ತಗೊಳ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ. ಮಾನವೀಯತೆ ಇಲ್ಲ, ಆದರೆ ನಮಗೆ ಅವಶ್ಯಕತೆ. ಏನು ಮಾಡೋದು? ತಗೊಳ್ಳೇಬೇಕು. ನೋಡಿ, ಈ ರೀತಿಯಾಗಿ ಯೇಸು ಸ್ವಾಮಿಗೆ ಹೊಟ್ಟೆ ಹಸಿತಾ ಇದೆ. ಈ ಟೈಮಲ್ಲಿ ಯೇಸು ಸ್ವಾಮಿ ಅವನ ಮಾತು ಕೇಳಲೇಬೇಕು. ಆದರೆ ಯೇಸು ಸ್ವಾಮಿ ಅವನ ಮಾತು ಕೇಳಲಿಲ್ಲ. ನಾವು ಕೆಲವು ಸಾರಿ ಶರೀರ ಆಶೆಗಳಿಂದ, ಶರೀರ ಇಚ್ಛೆಗಳಿಂದ ದುಷ್ಟನಾದ ಸೈತಾನನ ಮಾತು ಕೇಳ್ತಾ ಇರ್ತೇವೆ, ಹೌದಲ್ವಾ? ಅದಕ್ಕೆ ಕಳ್ಳತನಗಳು, ಅದಕ್ಕೆ ಮೋಸಗಳು, ಅದಕ್ಕೆ ವಂಚನೆಗಳು, ಅದಕ್ಕೆ ಶರೀರ ಇಚ್ಛೆಗಳ ವ್ಯಭಿಚಾರಗಳು, ಅನೈತಿಕ ಕಾರ್ಯಗಳು. ಯಾಕೆಂದ್ರೆ ಶರೀರ ಬೇಕು ಅಂತ ಕೋರಿಕೊಳ್ತದೆ. ಆ ಟೈಮಲ್ಲಿ ಏನು ಮಾಡ್ತೀವೋ ಗೊತ್ತಾಗಲ್ಲ ಮನುಷ್ಯನಿಗೆ. ಆದರೆ ದೇವರ ವಾಕ್ಯ ಇರುವಾಗ ದೇವರ ವಾಕ್ಯ ಹೇಳ್ತದೆ, ಖಂಡಿತವಾಗಿ ಏನು ಮಾಡ್ತಾನೆ? ಯೇಸು ಸ್ವಾಮಿ ಅವನ ಮಾತನ್ನ ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಬದಲಾಗಿ ನೋಡ್ತಾ ಇದ್ದೇವೆ, ಸೈತಾನನು ಸುಲಭ ಮಾರ್ಗ ತೋರಿಸ್ಕೊಡ್ತಾನೆ, ಸುಲಭವಾಗಿ ಮಾಡಿಬಿಡೋದು. ಆದರೆ ದೇವರು ಯೇಸುಪ್ಪ ಅದನ್ನು ಅಂಗೀಕಾರ ಮಾಡಿಕೊಳ್ಳಿಲ್ಲ. ಎರಡನೇದು ಯೇಸು ಸ್ವಾಮಿಗೆ ಬಂದಂಥ ಶೋಧನೆ ಆಧ್ಯಾತ್ಮಿಕ ಅಹಂಕಾರ. ಏನದು? ಆಧ್ಯಾತ್ಮಿಕ ಅಹಂಕಾರ ಅಂದರೆ ಏನ ಗೊತ್ತಾ? ಆತ್ಮಿಕ ಅಹಂಕಾರ. ನಾನು ಬೆಳೆದಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ ಅನ್ನುವಂಥ ಆಧ್ಯಾತ್ಮಿಕ ಅಹಂಕಾರ ಬರ್ತದೆ. ಇಲ್ಲಿ ಯೇಸು ಸ್ವಾಮಿಗೆ ಅವನು ಹೇಳ್ತಾನೆ, ನೀನು ಕೆಳಗಡೆ ಬೀಳು ಅಂತ ಹೇಳ್ತಾನೆ. ಎಲ್ಲಿಗೆ ಬೀಳು? ಇಲ್ಲಿಂದ ಧುಮುಕು ಅಂತಾನೆ. ಏನಂತ ಹೇಳ್ತಾನೆ? ನೀನು ಇಲ್ಲಿಂದ ಧುಮುಕಿದ್ರೆ ದೇವದೂತರು ಬಂದು ಏನು ಮಾಡ್ತಾರೆ? ಕೈಗಳಲ್ಲಿ ಎತ್ಕೊಳ್ತಾರೆ. ಇವಾಗ ಯೇಸು ಸ್ವಾಮಿ ಟ್ರಯಲ್ ಮಾಡ್ಬೋದಾಗಿತ್ತಲ್ಲ, ಅಂದರೆ ಒಂದು ಸಾರಿ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ, ನೋಡೋಣ ಒಂದು ಸಾರಿ ಧುಮುಕಿದ್ರೆ ಒಂದು ವೇಳೆ ದೇವದೂತರು ಬಂದು ಹಿಡ್ಕೊತಾರ ಇಲ್ವೋ ಅಂತ ಟ್ರಯಲ್ ಮಾಡ್ಬೋದಾಗಿತ್ತಲ್ಲ. ಆದರೆ ಮುಖ್ಯ ವಿಷಯ ಏನು ಗೊತ್ತಾ? ಆ ರೀತಿ ಮಾಡಿದರೆ ನನ್ನ ಆಧ್ಯಾತ್ಮಿಕ ಅಹಂಕಾರ, ಕೆಲವು ಸಾರಿ ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡಿದ್ರೆ ಆಗುತ್ತೆ, ನಾನು ವಾಕ್ಯ ಹೇಳಿದ್ರೆ ಆಗುತ್ತೆ, ನಾನು ಹಿಂಗೆ ಮಾಡಿದ್ರೆ ಆಗುತ್ತೆ, ನನ್ನಿಂದ ಆಗುತ್ತೆ. ಅದು ಯಾರು? ಈಗ ನಾನು ಹೇಳಿದರೆ ನನ್ನಿಂದ ಆಗುತ್ತೆ, ನನ್ನಿಂದ ಆಗಲ್ಲ, ಅದು ದೇವರಿಂದ ಮಾತ್ರ ಆಗೋದು. ನಾವು ಕೆಲವು ಸಾರಿ ಕೆಲವರು ಸೇವಕರು ಏನಂದರೆ ಅವ್ರ ಬಗ್ಗೆ ಹೇಳ್ಕೊಳ್ತಾರೆ, ನಾನು ಮಾಡಿದರೆ ಪ್ರಾರ್ಥನೆ, ನಾನು ಮಾಡಿದರೆ ವಾಕ್ಯ ಹೇಳಿದ್ರೆ ನಾನು ಅಲ್ಲ. ನಮ್ಮನ್ನು ಬಲಪಡಿಸುವಾತನು ದೇವರಾಗಿದ್ದಾನೆ ಹೊರತು ಮನುಷ್ಯರಲ್ಲ. ಅದಕ್ಕೆ ಯೇಸು ಸ್ವಾಮಿಗೆ ಸೈತಾನ್ ಏನಂತ ಶೋಧನೆ ಕೊಡ್ತಾನೆ ಗೊತ್ತಾ? ಆಧ್ಯಾತ್ಮಿಕ ಅಹಂಕಾರವನ್ನು ಕೊಡ್ತಾನೆ, ತೋರಿಸ್ತಾನೆ. ಆದರೆ ಯೇಸು ಸ್ವಾಮಿ ಅದನ್ನು ಅಂಗೀಕಾರ ಮಾಡಿಕೊಳ್ಳಲಿ. ಇವತ್ತು ದೇವಜನವೇ, ನೀವು ಅಷ್ಟೇ, ನಾವು ಅಷ್ಟೇ, ಪ್ರಾರ್ಥನೆ ಮಾಡಿದ್ಯಾ ಸಾನೆ ಸ್ವಲ್ಪ, ಇನ್ನೇನು ತಿರುಗಿ ಮಾಡೋದು? ಬೆಳಿಗ್ಗೆ ಎದ್ದ ತಕ್ಷಣ ಯೇಸುವೆ ಸ್ತೋತ್ರಪ್ಪ, ರಾತ್ರಿಯಲ್ಲಿ ನಿದ್ದೆ ಕೊಟ್ಟಿದೀಯಾ, ಇವತ್ತೆಲ್ಲ ಜೊತೆಯಲ್ಲಿರು,
ಆಯಿತು ಆಮೇನ್ ಅಷ್ಟು ಹೇಳ್ಬಿಟ್ಟು ಹೋಗ್ತೀವಿ. ಆಮೇಲೆ ದೇವರಾತ್ಮನ ಪ್ರೇರೇಪಣೆ ಮಾಡ್ತಾ ಇರ್ತಾರೆ. ಟೈಮ್ ಇದೆಯಲ್ಲ, ಸ್ವಲ್ಪ ಕೂತ್ಕೊಂಡು ಓದಿ, ವಾಕ್ಯ ಓದಿ, ಪ್ರೇಯರ್ ಮಾಡುವಂಥ ದೇವರಾತ್ಮ ಪ್ರೇರೇಪಣೆ ಕೊಟ್ಟರೆ ದುರಾತ್ಮ ಏನು ಹೇಳುತ್ತೆ ಗೊತ್ತಾ? ಬೆಳಿಗ್ಗೆ ಪ್ರೇಯರ್ ಮಾಡಿದ್ಯಲ್ಲ, ಮತ್ತೆ ಇನ್ನೊಂದು ಸರಿ ಏನಕ್ಕೆ ಪ್ರೇಯರು ಅಲ್ವಾ? ತಿರುಗಿ ಮಧ್ಯಾಹ್ನ ಒಂದು ಸರಿ ಪ್ರೇಯರ್ ಮಾಡ್ಬೇಕು ಅನಿಸ್ತದೆ. ಇವಾಗ ಎಲ್ಲೈತೆ ಟೈಮ್ ನಿನಗೆ? ನಿನ್ನ ದೇವ್ರ ಮಗಳು ತಾನೆ, ನಿನ್ನ ದೇವ್ರ ಮಗನು ತಾನೆ, ಏನು ಪ್ರೇಯರ್ ಮಾಡಿದ್ರೇ ದೇವ್ರಾ? ತಿರುಗಿ ಸಂಜೆ ನಿಮಗೆ ಅನಿಸ್ಬೋದು, ಬಿಡೋ ಟಯರ್ಡ್ ಆಗೋಗಿದೆಯಾ, ಶರೀರಕ್ಕೆಲ್ಲ ನೋವಾಗಿದೆ, ತುಂಬ ಆಯಾಸ ಆಗಿದೆ, ಮಲಕ್ಕೋ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎದ್ದು ಪ್ರೇಯರ್ ಮಾಡು ಅನಿಸ್ತದೆ. ಅಂದರೆ ಹೀಗೆ ಸೈತಾನನ್ನು ನಾವು ದೇವರ ಹತ್ರಕ್ಕೆ ಬರದ ಹಾಗೆ, ಪ್ರಾರ್ಥನೆ ಮಾಡದ ಹಾಗೆ, ದೇವರಲ್ಲಿ ಬೆಳೆಯದ ಹಾಗೆ ಅವನೇನು ಮಾಡ್ತಾನೆ? ನಮ್ಮನ್ನು ಶೋಧನೆ ಮಾಡ್ತಾರೆ. ಆದರೆ ದೇವಜನವೇ, ದೇವರು ಯಾವಾಗಲೂ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ದೇವ್ರೇನು ಮಾಡ್ತಾನೆ? ನನ್ನ ಮಗಳು ಇವಾಗ ಬರ್ತಾಳೆ, ಮಗನು ಇವಾಗ ಬರ್ತಾನೆ, ಪ್ರೇಯರ್ ಮಾಡ್ತಾನೆ, ನನ್ನೊಟ್ಟಿಗೆ ಮಾತಾಡ್ತಾನೆ, ನನ್ನ ಸ್ವರ ಕೇಳಿಸ್ಕೊಳ್ತಾನೆ. ಎಷ್ಟೋ ಜನರು ಭಾನುವಾರ, ದೇವರು ಅಟ್ಲೀಸ್ಟ್ ಭಾನುವಾರ, ಕನಿಷ್ಠ ಭಾನುವಾರ ಆಲಯಕ್ಕೆ ಬರ್ತಾರೆ ಎಂದು ದೇವರು ಕಾಯ್ತಾ ಇರ್ತಾನೆ. ಆದರೆ ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಭಾನುವಾರ ಬಟ್ಟೆ ಒಗಿಬೇಕು, ಭಾನುವಾರ ಪ್ರೋಗ್ರಾಮ್, ಭಾನುವಾರ ಆ ಊರಿಗೆ ಹೋಗ್ಬೇಕು, ಭಾನುವಾರ ಇದನ್ನೇ ಮಾಡ್ತಾನೆ. ನೋಡಿ, ದೇವ್ರಿಗೋಸ್ಕರ ಒಂದು ದಿವಸ ಅಂತ ಅಂದ್ಕೊಳ್ತೀವಿ, ಆ ಒಂದು ದಿವಸದಲ್ಲಿ ಕೂಡ ನಾವು ದೇವರಲ್ಲಿ ಇರೋಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಸೈತಾನ್ ಏನು ಮಾಡ್ತಾನೆ? ಬೇರೆ ಏನೇನೋ ಪ್ರಲೋಭನೆಗಳನ್ನು ಕೊಡ್ತಾ ಇರ್ತಾನೆ. ಆ ರೀತಿಯಾಗಿ ನಾವು ಖಂಡಿತವಾಗಿಯೂ ಎಚ್ಚರವಾಗಿರಬೇಕು. ಆಧ್ಯಾತ್ಮಿಕದ ಅಹಂಕಾರವನ್ನು ನಾವು ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಳುವರಾಗಿರಬೇಕು. ಮೂರನೇದು, ಲೋಕದ ಅಧಿಕಾರವನ್ನು ತೋರಿಸ್ಕೊಡ್ತಾನೆ. ಏನು ಮಾಡ್ತಾನೆ? ಲೋಕದ ಅಧಿಕಾರವನ್ನು ತೋರಿಸ್ಕೊಡ್ತಾನೆ. ಏನು ಲೋಕದ ಅಧಿಕಾರ? ಇವತ್ತು ನನಗೆ ಗೊತ್ತಿರುವಂಥ ಒಬ್ಬರಿದ್ದಾರೆ ಅಂತ ಒಬ್ಬರಿದ್ದಾರೆ. ಅವರು ಒಳ್ಳೆ ದೇವರ ಸೇವೆ ಮಾಡ್ತಾ ಇದ್ರು, ಒಳ್ಳೆ ಹೆಸರು ಮಾಡಿದ್ರು. ಒಳ್ಳೆ ಹೆಸರು ಮಾಡಿದ ಮೇಲೆ ಆ ಎಲ್ಲ ಏರಿಯಾಗಳಲ್ಲೆಲ್ಲ ಒಳ್ಳೆ ಹೆಸರು ಮಾಡಿದ್ರು. ಅವರು ನಾನು ಓದಿದ ಜಾಗದಲ್ಲಿ ಇದ್ದರು, ನಾನು ಏನು ಹೇಳಕ್ಕೆ ಹೋಗಲ್ಲ ಜಾಸ್ತಿ. ಯಾವಾಗ ಅವರು ಫೇಮಸ್ ಆದರು, ಎಲ್ಲರಿಗೆ ಸೇವೆ ಮಾಡಿ ವಾಕ್ಯ ಹೇಳಿ ಎಲ್ಲ ಮಾಡಿದರು. ಯಾರೋ ಒಬ್ಬರು ಅವ್ರಿಗೆ ಬಂದು ಹೇಳಿದರು, ನೋಡಿ ನೀವು ಇಷ್ಟು ಫೇಮಸ್ ಆಗಿದ್ದೀರಾ, ಯಾಕೆ ಎಲೆಕ್ಷನ್ಗೆ ನಿಂತ್ಕೊಬಾರ್ದು ಅಂದರು. ಅವರು ಇಲ್ಲಪ್ಪ ಅಂತೆಲ್ಲ ಹೇಳಿದ್ರಂತೆ. ಇಲ್ಲ ಸರ್, ನೀವು ಈಸಿಯಾಗಿ ಗೆದ್ದೋಗ್ತೀರಾ, ಯಾಕಂದ್ರೆ ನಿಮಗೆ ಗೊತ್ತಿರೋರೆಲ್ಲ ತುಂಬ ಜನ ಇದ್ದಾರೆ ಅಂತ ಹೇಳಿದರು. ಅವರು ಆಮೇಲೆ ಹೇಗೆ ಮಾಡಿ ಅವ್ರನ್ನ ಒಪ್ಪಿಸಿದ್ರು, ಒಪ್ಕೊಂಬಿಟ್ರು, ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಏನಾಯಿತು? ಗೆದ್ದರು. ಅವ್ರು ಗೆದ್ದರು. ಆ ಟೈಮಲ್ಲಿ ಸುಮಾರು ಒಂದು 30 ವರ್ಷಗಳಿಂದ ಮಾತಿದ್ದು. ಅವ್ರು ಗೆದ್ದರು, MLA ಆದರು. 5 ವರ್ಷ ಅಲ್ಲೆಲ್ಲ ಏರಿಯಾದಲ್ಲೆಲ್ಲ ಇದ್ದರು. ಈಗ ಏನಾಯಿತು ಗೊತ್ತಾ? 5 ವರ್ಷ ಏರಿಯಾದಲ್ಲಿ ಇದ್ದಾಗ ಅವ್ರು ದೇವ್ರ ಸೇವಕರು ತಾನೆ, ಅವ್ರೇನು ಮಾಡ್ತಾರೆ? ಚರ್ಚ್ಗೂ ಕರೀತಾರೆ, ಪ್ರೇಯರ್ ಮಾಡಬೇಕು, ದೇವಸ್ಥಾನಕ್ಕೂ ಕರೀತಾರೆ, ಅಲ್ಲಿ ಹೋಗಬೇಕು. ಇವ್ರಿಗೆ ಅದೇನಾಯಿತು? ಸ್ವಲ್ಪ ಅಸಮಾಧಾನ ಆಯಿತು. ಆದರೂ ಏನೋ ಒಂದು ಇದರಿಂದ ಹೋಗ್ತಾ ಇದ್ರು. ಆ ಒಂದು 5 ವರ್ಷ ಆಗೋದ್ಮೇಲೆ ಮತ್ತೆ ಇನ್ನೊಂದು ಎಲೆಕ್ಷನ್ ಬಂತು. ಇವಾಗ ಅಲ್ಲಿರೋ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನೀವು ಇಲ್ಲಿ ಬಂದರೆ ನಾವು ಓಟ್ ಹಾಕ್ತೀವಿ, ಇಲ್ಲ ಅಂದರೆ ಓಟ್ ಹಾಕಲ್ಲ ನೀವು, ಯಾಕೆಂದ್ರೆ ನೀವು ಕ್ರಿಶ್ಚಿಯನ್. ಇವಾಗ ಏನಾಗೋಯ್ತು ಆತನಿಗೆ? ಹೋಗಿ ಇದು ಎರಡೂ ಕಡೆ ಮಾಡೋಕ್ಕಾಗಲ್ಲ. ಅಧಿಕಾರ ದಾಹ, MLA ಆಗಿದ್ದೀನಿ ಅನ್ನೋ ದಾಹ, ಇನ್ನೊಂದು ಕಡೆ ನೋಡಿದ್ರೆ ಇದನ್ನೆಲ್ಲ ಮಾಡಬೇಕು. ಏನಾಗೋದ್ರೆ ಅವರು MLA ಆಗುವುದಕ್ಕೋಸ್ಕರ ಈ ಸಾರಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಪ್ರಯತ್ನ ಮಾಡಿದ್ರು. ಮಸೀದಿ ಕರೆದ್ರೆ ಮಸೀದಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಕರೆದ್ರೆ ದೇವಸ್ಥಾನ. ಯಾಕೆ? ಇಲ್ಲಪ್ಪ ಆಯಿತು, ನೀವು ಒಂದು ಸಾರಿ ಅಧಿಕಾರ ಕೊಟ್ಟಿದ್ದೀರಾ, ನಾನು ಗೆದ್ದಿದ್ದೀನಿ, ಇನ್ನು ಬೇಡ ಅಂತ ಅವ್ರು ಅನ್ನಲಿಲ್ಲ. ಈ ಸಾರಿನೂ ನಿಂತ್ಕೊಂಡ್ರು, ಕರೆದ ಜಾಗಕ್ಕೆಲ್ಲ ಹೋದರು, ಈ ಸಾರಿ ಸೋತೋದ್ರು. ಹಾಗಾದರೆ ಅಲ್ಲಿ ನೋಡ್ರಿ, ಈ ಕಡೆ ದೇವರಲ್ಲೂ ಇಲ್ಲ, ಆ ಕಡೆ ಅಧಿಕಾರನೂ ಇಲ್ಲ. ಎರಡೂ ಏನಾಗೋಯ್ತು? ಎರಡು ಕಡೆ ದೋಣಿಯಲ್ಲಿ ಕಾಲಿಟ್ಕೊಂಡು ಹೋದಂಗೆ ಆಯಿತು. ಮೊದಲು ಒಳ್ಳೆ ಕೆಲಸಗಳು ಮಾಡಿದ್ರಿಂದ ಗೆದ್ರಿ. ಈ ಸಾರಿ ಸೈತಾನ್ ಏನು ಮಾಡಿದೆ ಗೊತ್ತಾ? ನೀನು ಈ ರೀತಿ ಮಾಡಿದ್ರೆ ನಿನಗೆ ಅಧಿಕಾರ. ನೋಡಿದ್ರ ಎಂಥ ಅಧಿಕಾರಕ್ಕೋಸ್ಕರ ನಂಬಿಕೆಯನ್ನು ಬಿಟ್ಟು ಅವರು ಪಕ್ಕಕ್ಕೆ ಹೊರಟೋದ್ರು. ಅವ್ರಿಗೆ ತುಂಬ ಆಮೇಲೆ ಏನೇನಾಯ್ತು ಬಿಡಿ ಕತೆ. ಆದರೆ ನಾನು ಹೇಳೋದೇನೆಂದರೆ, ಯಾರು ದೇವರ ಮಕ್ಕಳಾಗಿರ್ಬೇಕು ಅವರು ದೇವರ ಮಕ್ಕಳಾಗೇ ಇರಬೇಕು. ಅಧಿಕಾರ ದಾಹ ಅಂತ ಹೋದರೆ ನಿಜವಾಗಿ ಹಾಳಾಗಿ ಹೋಗ್ತೇವೆ. ದೇವರಿಗಾಗಿದ್ದರೆ ನಾವು ದೇವರ ಮಕ್ಕಳಾಗಿ ವೈರಾಗ್ಯವಾಗಿರಬೇಕು. ಆದರೆ ನಾವೇನಾದರೂ ನನಗೆ ಅಧಿಕಾರ ಬೇಕು, ನನ್ನ ದೇಹನ ಸುಖ ಮಾಡಿಕೊಳ್ಬೇಕು, ನನಗಿಷ್ಟವಾದ ರೀತಿಯಲ್ಲಿ ನಾನು ನಡ್ಕೊಳ್ಬೇಕು ಅಂದರೆ ಏನಾಗ್ತದೆ? ಸೈತಾನ್ ನಮ್ಮನ್ನು ಹಳ್ಳಕ್ಕೆ
ಬೀಳಿಸ್ಬಿಡ್ತಾನೆ. ನೋಡಿ ಯೇಸು ಸ್ವಾಮಿಯನ್ನು ಮೊದಲನೇದು ದೇಹದ ಅಗತ್ಯ, 2 ಆತ್ಮದ ಅಹಂಕಾರ, 3 ಲೋಕದ ಅಧಿಕಾರ, ಇವೆಲ್ಲವನ್ನ ತೋರಿಸಿದನು. ಆದರೆ ಯೇಸು ಸ್ವಾಮಿ ಯಾವುದಕ್ಕೂ ಕಿವಿಗೊಡಲೇ ಇಲ್ಲ. ಊಟ ಕೊಡಕ್ಕೆ ನೋಡ್ದ, ಅಧಿಕಾರ ಕೊಡಕ್ಕೆ ನೋಡ್ದ, ಆತನ ಶರೀರ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೂ ನೋಡ್ದ. ಯೇಸು ಸ್ವಾಮಿ ಯಾವುದಕ್ಕೂ ಅವಕಾಶ. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ, ಯೇಸುವಿನ ನಂಬಿಕೆಯನ್ನು ಬಿಟ್ಟು ಬಿಡುವಂತೆ ಸೈತಾನನು ನಿಮಗೂ ಆಸೆ ತೋರಿಸ್ತಾನೆ. ಯಾರಾದ್ರೂ ಹೇಳ್ತಾರೆ, ನಿನಗೇನು ಇಲ್ಲೂ ವಾಸಿಯಾಗಿಲ್ವಾ, ಬಾ ಇಲ್ಲಿಗೆ ಬಾ, ನಾನು ಹೇಳ್ದಂಗೆ ಮಾಡು, ವಾಸಿ ಆಗ್ತದೆ, ನಾನು ಹೇಳ್ದಂಗೆ ಮಾಡು, ದುಡ್ಡು ಬರ್ತದೆ, ನಾನು ಹೇಳ್ದಂಗೆ ಮಾಡು, ನಿನಗೆ ಹಂಗಾಗ್ತದೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಗೊತ್ತಾ? ಬಿಡಪ್ಪ, ಇಲ್ಲೇನು ಆಗಿಲ್ಲ, ಲೇಟ್ ಆಗ್ತೈತೆ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೊರಟೋಗ್ತಾರೆ. ಆದರೆ ಅದು ಕೆಟ್ಟ ಮಾರ್ಗ, ಅದು ಸುಳ್ಳು ಮಾರ್ಗ. ಆದರೆ ನಾವು ನಂಬಿರುವುದು ಒಳ್ಳೆ ಮಾರ್ಗ. ನಾವು ಅದನ್ನು ಅನುಸರಿಸುವಂಥವರಾಗಿದ್ದೇವೆ, ಅದರಲ್ಲಿ ನಡೆಯುವಂಥವರಾಗಿದ್ದೇವೆ. ದೇವಜನವೇ, ಸೈತಾನನ್ನು ಎದುರಿಸಬೇಕಾದ್ರೆ, ಆ ಹುಲಿಯನ್ನು ಸಿಂಹವನ್ನು ಎದುರಿಸಲಿಕ್ಕೆ ಬೇಕಾದ ಆ ಒಂದು ಚಾಟಿಯಂತೆ ನಮ್ಮ ಹತ್ರ ಏನಿರಬೇಕು? ದೇವರ ವಾಕ್ಯ ಇರಬೇಕು. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ. ಯೇಸು ಸ್ವಾಮಿ ಉಪಯೋಗಿಸಿದಂಥ ಆಯುಧ, ಸೈತಾನನನ್ನು ಓಡಿಸೋದಕ್ಕೆ, ಸೈತಾನ ಎದುರಿಸಲಿಕ್ಕೆ ಇರುವ ಆಯುಧ, ಎಫೆಸ 6:17. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡೀರಿ. ದೇವರ ವಾಕ್ಯವೆಂಬ ಕತ್ತಿಯನ್ನು ಏನನ್ನು ಹಿಡಿಬೇಕಂತೆ? ಎಷ್ಟು ಜನಕ್ಕೆ ವಾಕ್ಯಗಳು ಗೊತ್ತಿದೆ? ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಬೇಕು. ತುಂಬ ನಿಮಗೆ ಜ್ಞಾಪಕ ಇಲ್ಲದೆ ಇದ್ರೂ ಪರವಾಗಿಲ್ಲ. ನಿಮಗೇನಾದರೂ ಸೈತಾನನು ಅಂತ ಗೊತ್ತಾದರೆ ಒಂದೇ ಮಾತು ಹೇಳಬೇಕು, ಸೈತಾನನೇ ನನ್ನನ್ನು ಬಿಟ್ಟು ತೊಲಗು. ಸೈತಾನನೇ ಹೇಳ್ರಿ ಎಲ್ಲರೂ ಸೇರಿ, ಸೈತಾನನೇ ನನ್ನನ್ನು ಬಿಟ್ಟು ತೊಲಗು. ಸೈತಾನನೇ ನನ್ನನ್ನು ಬಿಟ್ಟು ತೊಲಗು. ಏನೇ ಶರೀರದ ಯೋಚನೆ ಕೊಟ್ಟರು, ಚಿಂತೆ ಕೊಟ್ಟರು, ಏನು ಬಾಧೆ ಕೊಟ್ಟರು, ನಾವೇನು ಮಾಡಬೇಕು? ಸೈತಾನ್ಗೆ ಹೇಳ್ಬೇಕು, ಸೈತಾನನೇ ನನ್ನನ್ನು ಬಿಟ್ಟು, ಜಗಳ ಮಾಡೋ ಆತ್ಮ ಕೊಡ್ತೀಯ, ಬಿಟ್ಟು ತೊಲಗು ಅಂತ ಹೇಳ್ರಿ. ಕೋಪ ಬರುತ್ತೆ ಅಂತ ಹೇಳ್ರಿ, ಬಿಟ್ಟು ತೊಲಗು ಸೈತಾನ್ನೇ ಅಂತ ಹೇಳ್ರಿ. ಭಯ ಆಗ್ತಾ ಇರ್ತೀಯ, ಸೈತಾನ್ನೇ ಬಿಟ್ಟು ತೊಲಗು ಅಂತ ಹೇಳ್ರಿ, ಬಿಟ್ಟು ತೊಲಗು ಅಂತ ಹೇಳ್ರಿ. ಆಗ ಏನಾಗುತ್ತೆ ಗೊತ್ತಾ? ಆ ಸೈತಾನ ನಮ್ಮನ್ನು ಬಿಟ್ಟು ತೊಲಗಿ ಹೋಗ್ತಾನೆ. ಹಾಲೆಲೂಯಾ. ಇದು ದೇವರ ವಾಕ್ಯವನ್ನು ಕೇಳುತ್ತಿರೋ ದೇವಜನವೇ, ಮಾತ್ರವಲ್ಲದೆ ನಾವು ಯಾವಾಗ ಭಯ ಪಡುತ್ತೇವೆ ದೇವರ ಸಹಾಯ ಕೇಳಬೇಕು. ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ತಾರೆ. ನಾನು ಬೇಡ್ಕೊಳ್ಳೋದೇನೆಂದರೆ, ಏಸಪ್ಪ ನಿಮಗೆ ವಾಕ್ಯದ ಶಕ್ತಿಯನ್ನು ಕೊಡಲಿ. ನೀವು ಈ ರೀತಿಯಾಗಿ ಸೈತಾನನ ಶೋಧನೆಗೆ ನಿಮಗೇನಾದರೂ ಕಷ್ಟ ಬಂದಾಗ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಅಂತ ಹೇಳಬೇಕು. ಏನಂತ ಹೇಳಬೇಕು? ಯೇಸುವಿನ ನಾಮದಲ್ಲಿ. ಏನನ್ನು ಉಪಯೋಗಿಸಬೇಕು? ಯೇಸುವಿನ ನಾಮದಲ್ಲಿ ಈ ರೋಗ ಕಡಿಮೆ ಆಗಲಿ, ಯೇಸುವಿನ ನಾಮದಲ್ಲಿ ಸಾಲ ತೀರಿ ಹೋಗಲಿ, ಯೇಸುವಿನ ನಾಮದಲ್ಲಿ ನನ್ನ ಮನೆಯ ವಿರೋಧವಾಗಿರುವ ಶಾಪಗಳು, ನನ್ನ ಮನೆಗೆ ವಿರೋಧವಾಗಿರುವ ಮಾಟಮಂತ್ರ ಕೃತ್ಯಗಳು, ಯೇಸುವಿನ ನಾಮದಲ್ಲಿ ನನಗೆ ವಿರೋಧವಾಗಿರುವಂತೆಲ್ಲ ದುಷ್ಟನ ಕಾರ್ಯಗಳು ಲಯವಾಗಲಿ ಅಂತ ನೀವು ಪ್ರಾರ್ಥನೆ ಮಾಡಿದರೆ ದೇವರೇನು ಮಾಡ್ತಾರೆ? ನಿಮಗೆ ಬಿಡುಗಡೆಯನ್ನ ಕೊಡ್ತಾರೆ. ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗಲೇ ಬಿಡುಗಡೆ ಆಗ್ತದೆ, ಇಲ್ಲ ಅಂದರೆ ಆಗಲ್ಲ. ಇಲ್ಲ ಅಂದರೆ ನಮಗೆ ಬಿಡುಗಡೆ ಆಗೋದಿಲ್ಲ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಸ್ತೋತ್ರ. ಯೇಸುವೇ ನಿನಗೆ ವಂದನೆ, ಕರ್ತನೇ ನಿನಗೆ ವಂದನೆ, ಸ್ತೋತ್ರ ಸ್ವಾಮಿ. ಯಪ್ಪ, ಇವತ್ತು ಕೇಳಿದ ವಾಕ್ಯದ ಪ್ರಕಾರವಾಗಿ ದೇವರೇ ನಾವು ಬೇಡುತ್ತಾ ಇದ್ದೇವೆ. ನೀವು ಕರ್ತನೇ ಆ ಸೈತಾನನು ಮಾಡಿದ ಎಲ್ಲ ಪ್ರಲೋಭನೆಗಳನ್ನು, ಶೋಧನೆಗಳನ್ನು ಎದುರಿಸಿದಿರಪ್ಪ. ಅಪ್ಪ ಹೌದು, ಶರೀರದ ಅಗತ್ಯ, ದೇಹದ ಅಗತ್ಯವನ್ನು, ಆಧ್ಯಾತ್ಮಿಕವಾದ ಅಹಂಕಾರವನ್ನು ಅಪ್ಪ ನೀವು ಎದುರಿಸಿದಿರಿ ಸ್ವಾಮಿ ದೇವರೇ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಸ್ತೋತ್ರ ಮಾಡುತ್ತಾ ಇದ್ದೇವೆ. ಲೋಕದ ಅಧಿಕಾರವನ್ನು ಕೊಡುತ್ತೇನೆಂದು ನೀನು ನನಗೆ ಅಡ್ಡ ಬಿದ್ದರೆ ಸಾಕು, ಈಗ ನಾನು ಎಲ್ಲ ಸುಖ ಸಂಪತ್ತು ಐಶ್ವರ್ಯಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದ್ರಿ. ಆದರೂ ಯೇಸುವೇ ನೀವು ಅಂಗೀಕಾರ ಮಾಡಿಕೊಳ್ಳಲಿಲ್ಲಪ್ಪ. ಕೆಲವು ಸಾರಿ ನಮಗೂ ಹೀಗೇನೆ ಶೋಧಕನು ಬರುವಾಗ ನಮ್ಮನ್ನು ಶೋಧಿಸುವ ಯಾವ ಕಾರ್ಯಗಳಿಗೂ ನಾವು ಕಿವಿಗೊಡದೆ, ಯಾವ ಕಾರ್ಯಗಳಿಗೂ ನಾವು ಮನಸ್ಸು ಕೊಡದೆ ಅಪ್ಪ ನಿಮ್ಮ ಹಾಗೆ ಸೈತಾನನನ್ನು ಎದುರಿಸಿ ಜಯಿಸುವುದಕ್ಕೆ ಸಹಾಯ ಮಾಡಿಕೊಡು. ನಮ್ಮ ಶರೀರದ ಮೇಲಾಗಲಿ, ನಮ್ಮ ಆತ್ಮದ ಮೇಲಾಗಲಿ, ನಮ್ಮ ಆಧ್ಯಾತ್ಮಿಕದ ಮೇಲಾಗಲಿ, ನಮ್ಮ ಲೋಕದ ಕಾರ್ಯಗಳ ಮೇಲಾಗಲಿ ಸೈತಾನನು ಬರುವಾಗ ಎದುರಿಸುವುದಕ್ಕೆ ಸಹಾಯ ಮಾಡಿಕೊಡು. ಯೇಸುವಿನ ನಾಮದಲ್ಲಿ ಎಂದು ಹೇಳುವಾಗ ಸೈತಾನನು ನಡುಗುವನು ಸ್ವಾಮಿ.
ಯಾವ ಹೆಸರಿನಿಂದಲೂ ಕರ್ತನೆ ಅವನು ನಡುಗೋದಿಲ್ಲ, ಯಾವುದನ್ನು ಮಾಡಿದ್ರೂ ಅವನು ಭಯಪಡೋದಿಲ್ಲ. ಆದರೆ ನಿಮ್ಮ ಹೆಸರನ್ನು ಎತ್ತುವಾಗ, ಹೌದು ಸ್ವಾಮಿ, ಅನೇಕ ದೆವ್ವಗಳು, ದೆವ್ವ ಪೀಡಿತರು ಅಯ್ಯೋ ನಮ್ಮ ಗೊಡವೆ ನಿನಗೇಕೆ ಎಂದು ಕೂಗಿದವು ಸ್ವಾಮಿ ದೇವರೇ. ಅಪ್ಪ ನಮ್ಮನ್ನು ಬಿಡಿಸು, ನಮ್ಮನ್ನು ಬಿಟ್ಟು ಬಿಡು ಎಂದು ಕೂಗಿಕೊಂಡವು ಕರ್ತನೆ. ಹೌದು, ದೆವ್ವಗಳು ಓಡುತ್ತವೆ, ಮಾಟ ಮಂತ್ರಗಳು ಮುರಿಯಲ್ಪಡುತ್ತವೆ, ಶಾಪಗಳು ಇಲ್ಲವಾಗುತ್ತವೆ, ಅನಾರೋಗ್ಯಗಳು ಇಲ್ಲದೆ ಹೋಗುತ್ತವೆ, ಯೇಸುವಿನ ನಾಮದಲ್ಲಿ ಸಾಲಬಾಧೆಗಳು ತೀರಲ್ಪಡುತ್ತವೆ. ಎಲ್ಲ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನು, ನಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಶಕ್ತನು, ಅದ್ಭುತಗಳನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿ ಅಪ್ಪ ನನಗೆ ಸಹಾಯ ಮಾಡು ದೇವರೇ. ನನ್ನ ಶರೀರದಲ್ಲಿರುವ ಬಲಹೀನತೆಯನ್ನು ತೆಗೆಯಪ್ಪ, ನನ್ನ ಕುಟುಂಬದಲ್ಲಿರುವ ಅಸಮಾಧಾನವನ್ನು ತೆಗೆಯಪ್ಪ, ನನ್ನ ಜೀವಿತದಲ್ಲಿರುವಂಥ ಕಷ್ಟವನ್ನು ತೆಗೆಯಪ್ಪ ಎಂದು ಬೇಡಿಕೊಳ್ಳುತ್ತಿರುವಂಥ ಈ ಭಕ್ತರ ಜೀವಿತದಲ್ಲಿ ನೀನು ಅದ್ಭುತವಾದ ಕೃತ್ಯವನ್ನು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ಕೇಳಿದ್ದೀರಾ, ಸದುತ್ತರವನ್ನು ದಯಪಾಲಿಸಿಕೊಡುತ್ತೀರಾ. ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಸರ್ವ ಆಯುಧಗಳನ್ನು ಧರಿಸಿಕೊಂಡು ಆತ್ಮನಿಂದ ಜಯಿಸುವುದಕ್ಕೆ ನೀನು ಕೃಪೆಯನ್ನು ತೋರಿಸಿಕೊಡು ಎಂಬುದಾಗಿ ನಾವು ಯಾರು ಸೈತಾನನನ್ನು ನೋಡಿ ಭಯಪಡಬಾರದು, ಅವನ ಆಲೋಚನೆಗಳಿಗೆ ಭಯಪಡಬಾರದು, ಬದಲಾಗಿ ನಿನ್ನಿಂದ ನಾವು ಜಯವನ್ನು ಹೊಂದುವುದಕ್ಕೆ ಸಹಾಯ ಮಾಡಬೇಕಾಗಿ ಈ ವಾಕ್ಯವನ್ನು ಕೇಳಿದವರೇ ನಿನಗೆ ಸ್ತೋತ್ರ. ಈ ಮಕ್ಕಳನ್ನು ಗಮನಿಸಿದವರೇ ನಿನಗೆ ಸ್ತೋತ್ರ. ಉಪಕಾರ ಮಾಡಿ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದವನ್ನು ಕೊಡುತ್ತೀರೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.